ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಶೇಷ ಕಾರ್ಯಕ್ರಮ ಯಜಮಾಡಿ ಟೋಲ್ ಹೋರಾಟ ಡಲ್ ಈ ಬಗ್ಗೆ. ಏಕೆಂದರೆ ಬಹಳಷ್ಟು ನಿರೀಕ್ಷೆಯಲ್ಲಿ ಹೋರಾಟ ಆರಂಭಿಸಿದ್ದಾರೆ ಯಜಮಾಡಿ ಟೋಲ್ ವಿರುದ್ಧ. ಯಾಕೆಂದರೆ ಜನಗಳಿಗೆ ನ್ಯಾಯ ಕೊಡಬೇಕು, ಸ್ಥಳೀಯ ಜನರಿಗೆ ಟೋಲ್ ಫ್ರೀಯಾಗಿ ಆ ಒಂದು ವಾಹನಗಳನ್ನು ಅಲ್ಲಿ ಚಲಾಯಿಸಲಿಕ್ಕೆ ಅವಕಾಶ ಕೊಡಬೇಕೆಂಬುದಾಗಿ ಹೋರಾಟ ಆರಂಭಿಸಿದಂಥ ಹೋರಾಟಗಾರರು ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದಾಗೆ ಬಹಳ ಡಲ್ಲಾಗಿ ನಡೆಯುತ್ತಾ ಇದೆ. ಯಾವುದೇ ರೀತಿಯಲ್ಲಿ ಹೋರಾಟದ ಕಿಚ್ಚು ಕಾಣ್ತಾ ಇಲ್ಲ. ಆದರೆ ಈಗ ಕೊಂಚ ಮಟ್ಟಿಗೆ ಮತ್ತೆ ಕೂಡ ಜೀವಂತ ಇದೇ ಆ ಹೋರಾಟ ಎಂಬ ಒಂದು ಹಸಿರು ನಿಶೆಯನ್ನು ತೋರಿಸಿದ್ದಾರೆ. ಅದರಿಂದಾಗಿ ಈಗ ಮುಂದಿನ ಹೋರಾಟ ಯಾವ ಮಟ್ಟದಲ್ಲಿ ಯಾವ ರೀತಿಯಲ್ಲಿ ನಡೆಯುತ್ತಿದೆ ಎಂಬುದನ್ನು ನಾವೀಗ ಅವರ ಬಾಯಿಂದಲೇ ಕೇಳಬೇಕಾಗಿದೆ. ಈಗ ನಮ್ಮೊಂದಿಗೆ ಇಂದಿನ ಈ ಒಂದು ಯಜಮಾಡಿ ಟೋಲ್ ಹೋರಾಟ ಡಲ್ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಮಾಜಿ KMFನ ಮಂಗಳೂರು ಭಾಗದ ನಮ್ಮ ಮಾಜಿ ಅಧ್ಯಕ್ಷರಾದಂಥ ಕಾಪು ದಿವಾಕರ್ ಶೆಟ್ಟಿಯವರು. ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೆಯೇ ಈ ಒಂದು ಟೋಲ್ ಗೇಟ್ ವಿರೋಧಿ ಹೋರಾಟ ಸಮಿತಿಯ ಉಪಾಧ್ಯಕ್ಷರಾದಂಥ ಗುಲಾಂ ಮೊಹಮ್ಮದ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಭಾಳಷ್ಟು ಹೋರಾಟಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಂಥ ಯಜಮಾಡಿಯ ದಲಿತ ಮುಖಂಡರಾದಂಥ ಶೇಖರ್ ಯಜಮಾಡಿ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಒಂದು ಕಾರ್ಯಕ್ರಮ ಆರಂಭಿಸುವ ಮುನ್ನ ಈ ಬಗ್ಗೆ ಒಂದು ಸಣ್ಣ ಪ್ಯಾಕೇಜ್ ಇದೆ, ಅದನ್ನು ನೋಡಿ ಮತ್ತೆ ಕಾರ್ಯಕ್ರಮ ಮುಂದುವರಿಸೋಣ. ಹೌದು, ಕಳೆದ ಕೆಲವು ಸಮಯಗಳಿಂದ ಪಕ್ಷಭೇದರಹಿತವಾಗಿ ಎಲ್ಲರನ್ನ ಒಗ್ಗಟ್ಟಾಗಿಸಿದ್ದ ಯಜಮಾಡಿ ಟೋಲ್ ಗೇಟ್ ವಿರುದ್ಧದ ಹೋರಾಟ ಇದೀಗ ತನ್ನ ಕಾವನ್ನ ನಿಧಾನಕ್ಕೆ ಕಳೆದುಕೊಳ್ಳುತ್ತಿದೆಯೋ ಎನ್ನುವ ಅನುಮಾನ ಕಳೆದ ಕೆಲವು ಸಮಯದಿಂದ ಮೂಡಿತ್ತು. ಆದರೆ ಎಲ್ಲರ ಅನುಮಾನ ನಿಜವಾಗಿದೆ ಎನ್ನುವ ಮಾತುಗಳು ಈಗ ಕೇಳಿ ಬರಲಾರಂಭಿಸಿವೆ. ಬಿರುಸಿನ ಪತ್ರಿಕಾ ಹೇಳಿಕೆಗಳಿಂದ ಆರಂಭಗೊಂಡ ಯಜಮಾಡಿ ಟೋಲ್ ವಿರುದ್ಧದ ಹೋರಾಟ ಬಹುತೇಕ ನಾವಿಕನಿಲ್ಲದ ದೋಣಿಯಂತಾಗಿದೆ. ಇದೀಗ ಹೋರಾಟಗಾರರ ಬೇಡಿಕೆ ಈಡೇರದೆ ಸ್ಥಳೀಯರಿಂದಲೇ ಟೋಲ್ ಸಂಗ್ರಹ ನಡೆಯುತ್ತಿದೆ. ಆದರೆ ಹೋರಾಟಗಾರರು ತುಟಿ ಪಿಟಿಕ್ ಎನ್ನದೆ ಮೌನಕ್ಕೆ ಶರಣಾಗಿದ್ದಾರೆ. ಈ ಮೂಲಕ ಹೋರಾಟಕ್ಕೆ ಎಳ್ಳು ನೀರು ಬಿಟ್ಟಂತಾಗಿದೆ ಎನ್ನುತ್ತಿದ್ದಾರೆ ಸ್ಥಳೀಯರು. ಕರಾವಳಿಯಲ್ಲಿ ಈವರೆಗೆ ಹಲವಾರು ವಿಚಾರಗಳಿಗಾಗಿ ಹೋರಾಟ ನಡೆದಿದೆ. ಆದರೆ ಅವೆಲ್ಲವನ್ನ ಕಂಡು ಜನತೆ ರೋಸಿ ಹೋಗಿದ್ದಾರೆ. ಹೀಗಾಗಿ ಇತ್ತೀಚಿನ ಸಂದರ್ಭಗಳಲ್ಲಿ ಯಾವುದೇ ಹೋರಾಟದ ವಿಚಾರ ಬಂದಾಗಲೂ ಜನತೆ ಹಿಂದೆ ಮುಂದೆ ನೋಡ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಯಜಮಾಡಿ ಟೋಲ್ ಗೇಟ್ ವಿಚಾರದಲ್ಲಿ ಜನರನ್ನ ಒಗ್ಗಟ್ಟಾಗಿಸಲು ಟೋಲ್ ವಿರೋಧಿ ಹೋರಾಟ ಸಮಿತಿ ಸಾಕಷ್ಟು ಕಸರತ್ತು ಮಾಡಿತ್ತು. ಆರಂಭದಲ್ಲಿ ಸುಮಾರು 500 ಮಂದಿ ಸೇರಿದ್ರು. ಆದರೆ ಬಳಿಕದ ಬೆಳವಣಿಗೆಗಳು ನೈಜ ಹೋರಾಟಗಾರರಿಗೆ ಬೇಸರ ತಂದಿದೆ. ಯಾಕೆಂದ್ರೆ ಸಭೆಯಲ್ಲಿ ನಿರ್ಣಯ ಒಂದಾದ್ರೆ ಪ್ರತಿಭಟನೆಯಲ್ಲಿ ನಡೆಯುತ್ತಿದ್ದುದು ಮತ್ತೊಂದು. ಹೀಗಾಗಿ ನೈಜ ಹೋರಾಟಗಾರರು ಹೋರಾಟದಿಂದ ಹಿಂದಕ್ಕೆ ಸರಿಯುವಂತಾಗಿದೆ ಎನ್ನುವುದು ಸ್ಥಳೀಯರ ಅಭಿಪ್ರಾಯ. ಇನ್ನು ಈ ಬೆಳವಣಿಗೆಗೆ ಸೂಕ್ತ ಕಾರಣವೂ ಇದೆ. ಈ ಹಿಂದೆ ನಾಗಾರ್ಜುನ ಕಂಪನಿ ವಿರುದ್ಧ ಹೋರಾಟಗಳು ನಡೆದಿತ್ತು. ಆಗ ಯಾವ ಮಟ್ಟದ ಹೋರಾಟಕ್ಕೂ ಸಿದ್ಧ ಎಂಬಂತಿದ್ದ ಹೋರಾಟಗಾರರಿಗೆ ಸಿಕ್ಕಿತು ಕೊನೆಗೆ ನಿರಾಶೆ. ಆ ಹೋರಾಟದಲ್ಲಿ ಜನರನ್ನ ಬಳಸಿಕೊಂಡು ರಾತ್ರಿ ಹಗಲಾಗುವುದರ ಒಳಗೆ ಕೋಟ್ಯಾಧಿಪತಿಗಳಾದವರಿಗೆ ಕಡಿಮೆ ಇಲ್ಲ. ಇಂತಹ ದಾರಿ ತಪ್ಪಿದ ಹೋರಾಟಗಳಿಂದಾಗಿ ಜನರು ಇದೀಗ ಯಾರನ್ನೂ ನಂಬುತ್ತಿಲ್ಲ. ಇದೇ ಕಾರಣಕ್ಕಾಗಿ ಬಡ ಜನರು ಈ ಹೋರಾಟದಲ್ಲಿ ಪಾಲು ಪಡೆಯಲು ಹಿಂದೆ ಮುಂದೆ ನೋಡ್ತಿದ್ದಾರೆ ಎನ್ನುವುದು ಕೂಡ ಕಟು ಸತ್ಯ. ಒಟ್ಟಾರೆ ಬೆಳವಣಿಗೆಯನ್ನ ಗಮನಿಸುವುದಾದ್ರೆ ಈಗ ಯಜಮಾಡಿ ಟೋಲ್ ಗೇಟ್ ಹೋರಾಟ ತನ್ನ ಬಿಸಿಯನ್ನ ಕಳೆದುಕೊಳ್ತಿದೆ. ಆದ್ರೆ ನೈಜ ಹೋರಾಟಗಾರರು ಇನ್ನೂ ವಿಶ್ವಾಸ ಕಳೆದುಕೊಂಡಿಲ್ಲ. ಇಷ್ಟರಲ್ಲೇ ಸ್ಥಳೀಯ ಜನರಿಗೆ ಟೋಲ್ ಬಿಸಿ ತಟ್ಟಿದೆ. ಹೀಗಾಗಿ ಸ್ಥಳೀಯರು ಸ್ವಯಂ ಪ್ರೇರಿತ ಹೋರಾಟಕ್ಕೆ ಮುಂದಾಗಿದ್ದಾರೆ. ಅವರ ಬೆಂಬಲವನ್ನೇ ಪಡೆದು ಹೋರಾಟವನ್ನ ಮುಂದುವರಿಸುತ್ತೇವೆ ಎನ್ನುತ್ತಿದ್ದಾರೆ ಸ್ಥಳೀಯ ಹೋರಾಟಗಾರರು. ಇದು ಸಫಲವಾಗುತ್ತಾ ಅಥವಾ ಇನ್ಯಾರತ್ತೋ ಜೇಬು ತುಂಬುತ್ತಾ ಎನ್ನುವುದನ್ನ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್ 24/7 ಮಂಗಳೂರು. ವೀಕ್ಷಕರೇ,
ನೀವು ನೋಡಿದ್ದೀರಾ. ಇಷ್ಟರಲ್ಲೇ ಯಾಕೆಂದರೆ ಕೆಲವು ದಿನ ಕೊನೆಯ ಒಂದು ಹೋರಾಟ ಅಂತ ಹೇಳ್ಬೋದು, ಟೋಲ್ ವಿರುದ್ಧದ ಕೊನೆಯ ಹೋರಾಟ ಅದು. ಯಾಕೆಂದರೆ ಆ ಹೋರಾಟದಲ್ಲಿ ಭಾಳಷ್ಟು ಸುಮಾರು ಒಂದು 400ರಿಂದ 500 ಮಂದಿ ಸೇರುವ ನಿರೀಕ್ಷೆ ಇತ್ತು. ಆದರೆ ಇಲ್ಲ, ಅಲ್ಲಿ ಭಾಳಷ್ಟು ಬೆರಳೆಣಿಕೆ ಮಂದಿ ಮಾತ್ರ ಆ ದಿವಸ ಟೋಲ್ ಹೋರಾಟದಲ್ಲಿದ್ದರು. ಅಲ್ಲಿ ಭಾಳಷ್ಟು ಒಂದು ನಾಟಕೀಯ ಬೆಳವಣಿಗೆ ಕೂಡ ನಡೆಯಿತು. ಯಾಕೆಂದರೆ ಕೊನೆಯ ಗಳಿಗೆಯಲ್ಲಿ ಅಲ್ಲಿ ಒಂದು ಏನು ನಡೆಯಬಾರ್ದಿತ್ತು, ಒಂದು ಪೊಲೀಸರೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಸ್ವಯಂ ಪ್ರೇರಿತರಾಗಿ ಒಂದು ಬಂಧನ ಆಗುವಂಥ ಒಂದು ನಾಟಕ ನಡೆಯುತ್ತೆ ಅಲ್ಲಿ. ಆದರೂ ಕೂಡ ಜನಗಳು, ಏಕೆಂದರೆ ಜನಗಳು ಬಹಳ ಈಗ ಹುಷಾರಿದ್ದಾರೆ ಅಂತ ಹೇಳ್ಬೋದು. ಯಾಕೆಂದರೆ ಜನಗಳಿಗೆ ಅಂಥ ಒಂದು ನಾಟಕವನ್ನು ನಂಬೋ ಸ್ಥಿತಿಯಲ್ಲಿಲ್ಲ. ಅದರಿಂದಾಗಿ ಮತ್ತೆ ಕ್ಷೀಣಿಸುತ್ತಾ ಬಂತು ಈ ಪ್ರತಿಭಟನೆ. ಈಗ ಶೇಖರ್ ಹೆಜ್ಮಾಡಿ ಅವರೇ, ನಾವು ಗಮನಿಸಿದಾಗೆ ಮೊನ್ನೆ ಅದಕ್ಕೆ ಇಲ್ಲಿ ಆ ಬಗ್ಗೆ ಒಂದು ಸಭೆ ನಡೆಯಿತು. ಒಂದು 500 ಮಂದಿ ನಡೆದ ಸುಮಾರು ಒಂದು 300 ಮಂದಿ ಒಂದು ಸಭೆಯಲ್ಲಿ ಹಾಜರಿದ್ದರು. ಯಾಕೆಂದರೆ ಪೂರ್ವಭಾವಿ ಸಭೆ, ಹೋರಾಟ ಈ ಟೋಲ್ ವಿರುದ್ಧ ಹೋರಾಟದ ಬಗ್ಗೆ ಒಂದು ಪೂರ್ವಭಾವಿ ಸಭೆ ನಡೆಯಿತು. ಒಂದು 500 ಮಂದಿ, ಒಂದು 300 ಮಂದಿ ಸೇರಿದ್ರು ಆ ಸಭೆಯಲ್ಲಿ. ಆಗ ಆ ಒಂದು ಸಭೆಯಲ್ಲಿ ಹೆಜಮಾಡಿಯಲ್ಲಿ ನಡೆಯುವಂಥ ಒಂದು ಹೋರಾಟ, ಅದಕ್ಕೆ ನಾವೆಲ್ಲ ಜನ ಸೇರಿಸಬೇಕು, ಅದು ಟೋಲ್ ವಿರುದ್ಧದ ಹೋರಾಟ, ನಮ್ಮ ಬೇಡಿಕೆಗಳನ್ನು ಈಡೇರಿಸಿದ ಯಾವ ಮಟ್ಟದ ಹೋರಾಟಕ್ಕೂ ನಾವು ಸಿದ್ಧರಿರಬೇಕೆಂಬುದಾಗಿ ಆ ದಿವಸ ಘೋಷಣೆಯನ್ನು ಮಾಡಿದ್ದೀರಿ. ಅದರಲ್ಲಿ ಕೂಡ ಭಾಳಷ್ಟು, ಏಕೆಂದರೆ ನಾವು ಅಷ್ಟು 300 ಮಂದಿ ಸೇರಿದರೂ ಕೂಡ ಅಲ್ಲಿ ಪ್ರತಿಭಟನಾಕಾರರು ಸೇರಿ ಸುಮಾರು ಒಂದು 400ರಿಂದ 500 ಮಂದಿ ಮಾತ್ರ ಎನ್ಬೋದು. ಆದರೆ ಮುಂದಿನ ಸಭೆಯಲ್ಲಿ, ಯಾಕೆಂದರೆ ಮುಂದಿನ ಒಂದು ಹೋರಾಟದ ಬಗ್ಗೆ ಮತ್ತೊಂದು ಸಭೆಯನ್ನು ತಾವು ಕರೆದ್ರಿ. ಅದರಲ್ಲಿ ಆದದ್ದು ಕೇವಲ 200ರಿಂದ 50ಕ್ಕೆ ಇಳಿಯಿತು, ಯಾಕೆಂದರೆ ಸಭೆಯಲ್ಲಿ ಜನರ ಸಂಖ್ಯೆ. ಆದರೆ ಆ ದಿವಸ ಏಕಾಏಕಿಯಾಗಿ ಏನಾಯಿತು, ಹೋರಾಟವನ್ನು ನಾವು ಮುಂದಿನ ದಿನದಲ್ಲಿ ಇಲ್ಲಿ ಹೋರಾಟ ಮಾಡುವಂಥದ್ದಲ್ಲ, ನಾವು ಸಂಸ್ಥಾನದವರಿಗೆ ನಾವು ಬೆಂಬಲ ಕೊಡಬೇಕು, ಸಂಸ್ಥಾನದವರಿಂದ ನಾವು ಮತ್ತೆ ಬೆಂಬಲ ಪಡ್ಕೊಳ್ಬೇಕು ಎಂಬುದಾಗಿ ಮುಂದಿನ ನಾಡ್ದು 7ನೇ ತಾರೀಕು ಕಳೆದ 7ನೇ ತಾರೀಕು ನಡೆಯುವಂಥ ಸಭೆಯಲ್ಲಿ, ಪ್ರತಿಭಟನಾ ಸಭೆಯಲ್ಲಿ ನಾವು ಸುಮಾರು 1,000 ಜನ ಹೋಗಬೇಕು, ಅದು ಕೂಡ ಸ್ವಯಂ ಪ್ರೇರಿತರಾಗಿ ನಮ್ಮ ವಾಹನಗಳಲ್ಲಿ ತೆರಳಬೇಕಂತೇಳಿ ಪ್ರತಿಭಟನಾ ಸಭೆ, ಯಾಕೆಂದರೆ ಆ ಒಂದು ಪೂರ್ವಭಾವಿ ಸಭೆಯಲ್ಲಿ ನಿರ್ಧಾರ ಮಾಡಿದ್ದೀರಿ. ಆದರೆ ತಾವು ಹೋದದ್ದು ಅಲ್ಲಿ ಬೆರಳೆಣಿಕೆ ಮಂದಿ ಮಾತ್ರ. ಆ ಬಳಿಕ ಅದು ಅಲ್ಲಿಯ ಒಂದು ಎಷ್ಟು ಬೆಂಬಲ ಕೊಟ್ಟಿದ್ದೀರಿ ಅದು ವಿಚಾರ ಬೇರೆ. ಆದರೆ ಆ ಬಳಿಕ ನಮ್ಮ ಇಲ್ಲಿಯ ಹೋರಾಟ ಯಾವುದೇ ರೀತಿಯಲ್ಲಿ ಮುಂದೋಗುವಂಥ ಸ್ಥಿತಿಯಲ್ಲಿ ಕಾಣ್ತಾ ಇಲ್ಲ. ಈ ಬಗ್ಗೆ ತಾವು ಏನು ಹೇಳ್ತೀರಿ? ಒಂದು ದಲಿತ ಮುಖಂಡರಾಗಿ ಹೋರಾಟದಲ್ಲಿ ಕಾಣಿಸಿಕೊಂಡಂಥ ದಲಿತ ಮುಖಂಡ ಶೇಖರ್ ಹೆಜ್ಮಾಡಿ ಅವರು ಏನು ಹೇಳ್ತೀರಿ? ಈಗ ನೋಡಿ, ಇದು ಟೋಲ್ ವಿರೋಧಿ ಹೋರಾಟ ಡಲ್ ಅಂತಲ್ಲ, ಇದು ಮಧ್ಯಂತರ ವಿರಾಮ ಅಂತ ಹೇಳ್ತೇನೆ ನಾನು. ಯಾಕಂತೇಳಿದರೆ ಯುದ್ಧ ವಿರಾಮ. ನಾವು 2011ರಿಂದ ಈ ಹೋರಾಟವನ್ನು ಪ್ರಾರಂಭ ಮಾಡಿದವರು, ನಿರಂತರ ಹೋರಾಟ ಮಾಡಿಕೊಂಡಿದ್ದೇವೆ. ಹಂತ ಹಂತವಾಗಿ ನಮಗೆ ಒಂದು ಕಿಂಚಿತ್ತಾದರೂ ನಮ್ಮ ಪರವಾಗಿ ನ್ಯಾಯ ಸಿಕ್ಕಿದೆ. ಹಾಗಾಗಿ ಮೊನ್ನೆ ತಾನೇ ಏನೋ ಒಂದು ಹೋರಾಟದಲ್ಲಿ, ಈಗ ಹೋರಾಟ ಮಾಡುವಾಗ ಇಡೀ ಊರಿನ ಜನರನ್ನೆಲ್ಲಿ ಸೇರಿಸಲಿಕ್ಕೆ ಆಗುವುದಿಲ್ಲ. ಹೋರಾಟ ಏನಂತ ಹೇಳಿದ್ರೆ ಊರಿನವರ ಪರವಾಗಿ ಬುದ್ಧಿಜೀವಿಗಳು ಮತ್ತು ಹೋರಾಟಗಾರರು ಸೇರ್ಕೊಂಡು ಮಾಡ್ತಕ್ಕಂಥ ಹೋರಾಟ ಇದು. ಹಾಗಾಗಿ ಊರಲ್ಲಿ ಒಂದು 10,000 ಮಂದಿ ಇದ್ದರೆ 10,000 ಮಂದಿಯನ್ನು ಕೂಡ ಟೋಲ್ ವಿರೋಧಿಗೆ ತರಲಿಕ್ಕೆ ಆಗ್ತದೆ? ಖಂಡಿತ ಇಲ್ಲ. ಅವರ ಪರವಾಗಿ ಹೋರಾಟಗಾರರು ಮತ್ತು ಬೇರೆ ಬೇರೆ ಸಂಘಟನೆ ಇರ್ಬೋದು, ಹೋರಾಟ ಸಮಿತಿ ಇರ್ಬೋದು, ರಾಜಕೀಯ ಪಕ್ಷದ ನೇತರು ಇರ್ಬೋದು, ಇವರನ್ನು ಸೇರಿಸ್ಬಿಟ್ಟು ಒಂದು ವಿಚಾರದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಸಂಬಂಧಪಟ್ಟ ಜಿಲ್ಲಾಡಳಿತ ಇರ್ಬೋದು, ಸರ್ಕಾರ ಇರ್ಬೋದು ಮತ್ತು ಕಂಪನಿ ಇರ್ಬೋದು, ಇವರಿಗೆ ರವಾನಿಸುವಂಥ ಕೆಲಸಕ್ಕೆ ಒಂದು ನಿಗದಿತವಾದ ಒಂದು ಸಂಖ್ಯೆ ಇಲ್ಲ. ಅದಕ್ಕೆ ಅದು 100 ಮಂದಿ ಸೇರ್ಬೋದು, 50 ಮಂದಿ ಸೇರ್ಬೋದು, 10 ಮಂದಿ ಸೇರಿದ್ರು ಕೂಡ ಏಕಾಂಗಿ ಹೋರಾಟ ಮಾಡಲಿಕ್ಕೆ ಕೂಡ ಸಾಧ್ಯ ಆಗ್ತದೆ. ಹಾಗಾಗಿ ಒಂದು ವಿಚಾರವನ್ನು ಮುಂದಿಟ್ಕೊಂಡು ನ್ಯಾಯಯುತ ಹೋರಾಟಕ್ಕೆ ನಾವು ಸಂಬಂಧಪಟ್ಟವರಿಗೆ ಬಡಿದೆಬ್ಬಿಸುವಂಥ ಕೆಲಸ. ಹಾಗಾಗಿ ಸಂಖ್ಯೆಯನ್ನು ಕಡಿಮೆ ಆಗಲಿಲ್ಲ. ಮತ್ತು ಮೊನ್ನೆ ಸಂಸ್ಥಾನದಲ್ಲಿ ಏನಾಯ್ತಾ ಅದನ್ನು ನಾವು ಪಡುಬಿದ್ರಿಯಲ್ಲಿ ಕೂತು ಮೀಟಿಂಗ್ ಮಾಡಿದ್ವಿ. ಎಲ್ಲ ನಾಯಕರಲ್ಲಿ, ಎಲ್ಲ ರಾಜಕೀಯ ಪಕ್ಷದ ನಾಯಕರಿದ್ದರು, ಎಲ್ಲ ಸಂಘ ಸಂಸ್ಥೆಯವರಿದ್ದರು, ಹೋರಾಟಗಾರರಿದ್ದರು. ಚರ್ಚೆ ಮಾಡಿದಾಗ ನಮ್ಮ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಕೂಡ ಸಂಸ್ಥಾನದಲ್ಲಿ ಭಾಗವಹಿಸಿದೆ ಅಂತ ನಿರ್ಧಾರ ಆಗಿದೆ. ಹಾಗಾಗಿ ಇಲ್ಲಿಂದ ಸ್ವಲ್ಪ ಮಂದಿ ಅಲ್ಲಿ ನಾವು ಹೋಗೋದು, ಅಲ್ಲಿ ಅವರ ಬೆಂಬಲ ಕೊಡೋದು. ಹಾಗಾಗಿ ಎರಡೂ ಕಡೆಯಲ್ಲಿ ಏಕಕಾಲದಲ್ಲಿ ಹೋರಾಟ ಮಾಡೋದ್ರಿಂದ ನಮ್ಮ ಹೋರಾಟಗಳು ಅಲ್ಲಿ ನಿಷ್ಕ್ರಿಯ ಆಗ್ತದೆ. ಹಾಗಾಗಿ ಜನಪ್ರತಿನಿಧಿಗಳಲ್ಲಿ ಇರುವುದಿಲ್ಲ. ಹಾಗಾಗಿ ಒಂದು ಕಡೆ ಒಂದು ನಿರ್ಧಾರಗಳು ಬಂದಾಗ ನಮಗೆ ಇನ್ನೊಂದು ಕಡೆಯಲ್ಲಿ ಅದೇ ನಿರ್ಧಾರ ಮುಂದುವರಿಬೇಕು. ಹಾಗಾಗಿ ಸಂಸ್ಥಾನದಲ್ಲಿ ತೆಗೆದುಕೊಂಡಂಥ ನಿರ್ಧಾರ ನಮ್ಮ ಹೆಜ್ಮಾಡಿ ಕೂಡ ಬರ್ತದೆ ಎಂಬ ನಿರೀಕ್ಷೆಯಲ್ಲಿ ನಾವು ಸಂಸ್ಥಾನಕ್ಕೆ ಹೋಗಿದ್ದೇವೆ. ಇಲ್ಲಿ ಹೋರಾಟವನ್ನು ನಾವು ಕೈ ಬಿಟ್ಟಿಲ್ಲ. ಮತ್ತು ಈ ಮಧ್ಯೆ ಶೇಖರ್ ಹೆಜ್ಮಾಡಿ ಅವರು, ಈ ಮಧ್ಯೆ ನಿಮಗೆ ಒಂದು, ಯಾಕೆಂದರೆ ತಾವು ಏನು ಒಂದು ಪೂರ್ವಭಾವಿ ಸಭೆಯಲ್ಲಿ ಏನು ನಿರ್ಣಯಗಳನ್ನು ತೆಗೆದುಕೊಳ್ತೀರಾ, ಅದು ಹೇಗೆಂದರೆ ಹೋರಾಟದ ಒಂದು ಕಣಕ್ಕೆ ಬರುವಾಗ ಅದು ಬದಲಾಗ್ತದೆ. ಯಾಕೆಂದರೆ ಅಲ್ಲಿ ಮಾಡುವಂಥ ನಿರ್ಣಯಗಳೇ ಬೇರೆ, ಇಲ್ಲಿ ಆಗುವಂಥ ನಿರ್ಧಾರಗಳೇ ಬೇರೆ.
ಹಾಗೆ ಇದೆಲ್ಲ ಆರೋಪ ಇದೆ. ಆ ಬಗ್ಗೆ ತಾವೇನು ಹೇಳ್ತೀರಿ ನೀವು? ಈಗ ನಿರ್ಣಯಗಳು ಬದಲಾವಣೆ ಆಗಲಿಲ್ಲ. ಯಾಕೆಂತೇಳಿದರೆ ನಾವು ನಿರ್ದಿಷ್ಟವಾದ ನಿರ್ಣಯಗಳನ್ನು ಜನಪರ ಹೋರಾಟಗಳನ್ನು ಮಾಡುವಾಗ ಅದನ್ನು ಸಂಬಂಧಪಟ್ಟ ಜಿಲ್ಲಾಡಳಿತ ಇವರಿಗೆ ಸೂಚನೆಯನ್ನು ಕೊಟ್ಟಿದ್ದೇವೆ. ಈಗಾಗಲೇ ಯಾವುದೇ ರೀತಿಯಲ್ಲಿ ಕೂಡ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಪೂರ್ತಿಗೊಂಡಿಲ್ಲ. ಹಾಗಾಗಿ ಟೋಲ್ ಸಂಗ್ರಹದ ಬಗ್ಗೆ ಈಗ ಆರ್ಬಿಟ್ರೇಷನ್ ಕೇಸ್ ಹಾಕಿದ್ದಾರೆ ಹೈಕೋರ್ಟಲ್ಲಿ ಎಂಬ ಸಬೂಬು ಕೊಡ್ತಾ ಇದ್ದಾರೆ. ಅದು ಕೊಟ್ಟಿದ್ರು ಕೂಡ ಇವತ್ತು ಪೊಲೀಸ್ ಬಲದಿಂದ ಹೋರಾಟವನ್ನು ಹತ್ತಿಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗಾಗಿ ನಾವು ಇವತ್ತು ಬೀದಿಗಿಳಿದು ಹೋರಾಟ ಮಾಡುವಾಗ ಹಿಂಸಾತ್ಮಕ ಹೋರಾಟ ಮಾಡಲಿಕ್ಕೆ ಆಗೋದಿಲ್ಲ. ನಾವು ಅಹಿಂಸಾತ್ಮಕವಾಗಿ ಶಾಂತಿಯುತ ಹೋರಾಟವನ್ನು ಮಾಡ್ಕೊಂಡು ಬಂದಿದೆ. ಸಂಬಂಧಪಟ್ಟವರು ಇದಕ್ಕೆ ಗಮನ ಕೊಡಬೇಕು. ಈಗ ಸೂರತ್ಕಲ್ಲಲ್ಲಿ 12 ದಿನದ ಉಪವಾಸ ಆಯಿತು, ರಾತ್ರಿ ಆಗಲು ನಿರಂತರ ಹೋರಾಟ ಆಯಿತು. ಈಗಲೂ ಕೂಡ ಅದರ ಬಗ್ಗೆ ನಿರ್ಧಾರ ಆಗಲಿಲ್ಲ. ದಿಲ್ಲಿಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಮತ್ತು ಸರ್ಕಾರ ಅದರ ಬಗ್ಗೆ ಮತ್ತೆ ಅದು ಮರುಟೆಂಡರ್ ಆಯಿತು, ಅದು ಮುಂದುವರಿಯುತ್ತಾ ಉಂಟು. ಹಾಗಾದರೆ 12 ದಿನದ ಹೋರಾಟಕ್ಕೆ ಬೆಲೆ ಇಲ್ವಾ? ಉಂಟು, ಅದು ಮುಂದುವರಿಯುತ್ತಾ ಉಂಟು. ಹಾಗಾಗಿ ಇಲ್ಲಿ ಕೂಡ ನಾವು ಮಧ್ಯಂತರ ವಿರಾಮವನ್ನು ಘೋಷಣೆ ಮಾಡಿದ್ದೇವೆ ವಿನಃ ಹೋರಾಟ ನಿಂತೋಗಲಿಲ್ಲ. ಹಾಗಾಗಿ ಸಂಸ್ಥಾನದಲ್ಲಿ ಏನು ನಿರ್ಧಾರಗಳನ್ನು ಜಿಲ್ಲಾಡಳಿತ ಮತ್ತು ಸರ್ಕಾರ ಕೈಗೊಂಡಿದೆ ಅದನ್ನು ಯಜಮಾನಿಗೂ ಕೂಡ ಕೊಡಬೇಕು. ಯಾಕಂದರೆ ನ್ಯಾಯಸಮ್ಮತವಾದ ನಮ್ಮದು ಬೇಡಿಕೆ. ಹಾಗಾಗಿ ಅದನ್ನು ಮನ್ನಿಸಬೇಕು. ಮುಂದಿನ ದಿನದಲ್ಲಿ ಈಗಾಗಲೇ ನಾವೆಲ್ಲ ಸೇರಿಬಿಟ್ಟು ಈಗಾಗಲೇ ಬೇರೆ ಬೇರೆ ಟ್ಯಾಕ್ಸಿ ಯೂನಿಯನ್ ಇರ್ಬೋದು, ಟೆಂಪೋ ಯೂನಿಯನ್ ಇರ್ಬೋದು, ಸಂಘ ಸಂಸ್ಥೆ ಇರ್ಬೋದು, ಜನಪ್ರತಿನಿಧಿಗಳು ಇರ್ಬೋದು, ಇವರ ಗಮನಕ್ಕೆ ತಂದಿದ್ದೇವೆ. ಹಾಗಾಗಿ ಮುಂದಿನ ದಿನದಲ್ಲಿ ಆದಷ್ಟು ಶೀಘ್ರದಲ್ಲಿ ಮತ್ತೆ ಹೋರಾಟವನ್ನು ಪ್ರಾರಂಭ ಮಾಡ್ತೀವಿ. ಯಾಕೆಂದರೆ ಗುಲಾಂ ಮೊಹಮ್ಮದ್ ಅವರೇ, ಯಾಕೆಂದರೆ ಭಾಳಷ್ಟು ವಿಳಂಬ ಆಯಿತು. ಯಾಕೆಂದರೆ ಅದು ವಿರಾಮ ಅಂತ ಹೇಳ್ತೀರಿ ನೀವು. ಆದರೆ ಜನಗಳ ಬಾಯಲ್ಲಿ ಏನಂದರೆ ಏನೋ ಒಂದು ಆಗಿದೆ. ಈಗ ಭಾಳಷ್ಟು ವಿರಾಮ ಕೂಡ ಅದಕ್ಕೆ ಒಂದು ಲಿಮಿಟೇಷನ್ ಇದೆ, ಆದರೆ ಅದು ಒಂದು ಮೀರಿ ಹೋಗಿದೆ. ಆದರೆ ಇತ್ತೀಚಿನ ನೀವು ಒಂದು ಹೇಳಿಕೆ ನೀಡಿದ್ದೀರಿ, ನಾವು ಮತ್ತೆ ಜನವರಿ 2ಕ್ಕೆ ಹೋರಾಟವನ್ನು ನಾವು ಆರಂಭಿಸ್ತೇವೆ ಅಂತೇಳಿ. ನೀವು ಈಗೆಂದರೆ ಇಷ್ಟರಲ್ಲೇ ಭಾಳಷ್ಟು ನಾಯಕರುಗಳನ್ನು ಸೇರಿಸಿ ಮಾಡಿದಂಥ ಹೋರಾಟ ಫಲ ಕಂಡಿಲ್ಲ ಅಂತಲೇ ಹೇಳ್ಬೋದು. ಇಷ್ಟು ಯಾವುದೇ ರೀತಿಯಲ್ಲಿ ಹೋರಾಟ ಆಗಿದೆ, 1-2-3 ಹೋರಾಟ ಆಗಿದೆ, ಆದರೆ ಯಾವುದೇ ರೀತಿಯಲ್ಲಿ ಒಂದು ಫಲ ಕಂಡಿಲ್ಲ. ಆಗಿರುವಾಗ ಮುಂದಿನ ಹೋರಾಟ ನೀವು ಯಾವ ರೀತಿಯಲ್ಲಿ ಮಾಡಬೇಕಂತ ನಿರ್ಧಾರ ಮಾಡಿದ್ದೀರಿ? ನಾವು ನಮ್ಮ ಪ್ರಾರಂಭದಲ್ಲಿ ಯಜಮಾಡಿ ಹೋರಾಟ ಸಮಿತಿ ಅಂತ ನಾವು ಹೋರಾಟ ಮಾಡಿದ್ದವರು. ಆಮೇಲೆ ಜಿಲ್ಲೆಯಲ್ಲಿ ಹೋರಾಟ ಸಮಿತಿ ಅಂತ ಆಯಿತು. ನಾವು ಪ್ರಾರಂಭದಿಂದಲೇ ಹೋರಾಟ ಮಾಡ್ತಾ ಇದ್ದೇವೆ. ಅದೇ ರೀತಿ ನೋಡಿ ನಮ್ಮೆಲ್ಲ ನಾಯಕರಿದ್ದಾರೆ, ಶೇಖರ್ ಯಜಮಾಡಿಯವರು, ದಿವಾಕರ್ ಶೆಟ್ಟರ್ ಅವರು, ಬಾಕಿ ಎಲ್ಲ ನಮ್ಮ ಹೋರಾಟಕ್ಕೆ ಬರುವಂಥವರನ್ನೆಲ್ಲ ಕರೆದು ಮತ್ತು ಎಲ್ಲ ನಾಗರಿಕರನ್ನು ಕರೆದು ನಾವು ಈಗ ಭಾಳಷ್ಟು ಮಂದಿ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಈ ಸಲ ಒಂದು ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟ ಮಾಡಲಿಕ್ಕೆ ಮುಲ್ಕಿ ಮತ್ತು ನಮ್ಮ ಪಡುಬಿದ್ರಿ ಎರ್ಮಾಲ್ ತನಕ ಸುತ್ತಲೂ 5 ಕಿಲೋಮೀಟ್ರ್ ಸಂಪೂರ್ಣ ರಿಯಾಯಿತಿ ಕೊಡಬೇಕಂತೇಳಿ ನಾವು ಈ ಸಲ ಬೇಡಿಕೆ ಇಟ್ಟಿದ್ದೇವೆ. ಆಮೇಲೆ ನಮ್ಮ ಅಲ್ಲಿ ಒಳಗೆ ಅಕ್ರಮವಾಗಿ ಟೋಲು ಯಜಮಾಡಿ ಒಳಗೆ ಅಕ್ರಮ ಟೋಲ್ ಹಾಕಿದ್ದಾರೆ, ಅದನ್ನು ತೆರವು ಮಾಡಬೇಕಂತ ಬೇಡಿಕೆ ಇದೆ ನಮ್ಮದು. ಅದನ್ನೆಲ್ಲ ನಾವು ಇದು ಮಾಡಿಕೊಂಡು ಈ ಸಲ ನಮಗೆ ನೋಡಿ ನಮ್ಮ ಜನಪ್ರತಿನಿಧಿಗಳು ನಮಗೆ ಸಹಕಾರ ಮಾಡ್ತಾ ಇಲ್ಲ. ಮೊನ್ನೆ ನೋಡಿ ಸಂಸ್ಥಾನದಲ್ಲಿ ಅಲ್ಲಿ ತೀರ್ಮಾನ ಮಾಡಿದ್ದಾರೆ. ನಮ್ಮ ಶಾಸಕರು ಅಲ್ಲಿದ್ದರು. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನೋಡಿ ನಾವು ಹೋರಾಟ ಮಾಡುವಂಥವ್ರನ್ನ ನಮಗೆ ಅಲ್ಲಿ ಅವಕಾಶ ಇಲ್ಲ. ಹೆಸರಿಗೋಸ್ಕರ ಹೋಗ್ತಾರೆ, ರಾಜಕೀಯದ ಮುಖಂಡರು ಹೋಗಿ ಕೂತ್ಕೊಳ್ತಾರೆ. ಅಲ್ಲಿ ಏನು ತೀರ್ಮಾನ ಮಾಡಿಲ್ಲ. ನಮ್ಮ ಬಗ್ಗೆ ಏನು ಮಾತಾಡಲೇ ಇಲ್ಲ. ಯಜಮಾಡಿ ಬಗ್ಗೆ ಮಾತಾಡಬೇಕಿತ್ತಲ್ಲ, ಅಲ್ಲಿ ಏನಾಗಿ ತೀರ್ಮಾನ ಆಗಿದೆ ಅದನ್ನೇ ಇಲ್ಲಿ ಕೊಡಬೇಕಿತ್ತು. ನಿಮ್ಮಲ್ಲಿ ಮತ್ತೆ ಆ ಬಗ್ಗೆ ನಿಮ್ಮಲ್ಲಿ ಮಾತಾಡ್ತೇನೆ. ಈಗ ಒಂದು ಸಣ್ಣ ವಾಣಿಜ್ಯ ವಿರಾಮ. ವಿಶೇಷ ಕಾರ್ಯಕ್ರಮ ಹೆಜಮಾಡಿ ಟೋಲ್ ಹೋರಾಟ ಡಲ್ ಕಾರ್ಯಕ್ರಮ ಮತ್ತೆ ಸ್ವಾಗತ. ಶೇಖರ್ ಇವರು ಗುಲಾಂ ಮೊಹಮ್ಮದ್ ರವರೇ, ನಿಮ್ಮಲ್ಲಿ ಮಾತು ಮುಂದುವರಿಸುತ್ತಾ, ಯಾಕೆಂದರೆ ಈಗ ಆರಂಭದಲ್ಲಿ ತಾವು ಹೋರಾಟದಲ್ಲಿ ಕೂಡ ಎಲ್ಲರೂ ನಾಯಕರು ಹೇಳಿದ್ದಿದೆ, ನಾವು ರಾಜಕೀಯವಾಗಿ ಯಾವುದೇ ಪಕ್ಷ ಭೇದ ಮರೆತು ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ ಅಂತೇಳಿ. ಈಗ ನಾವು ಎಲ್ಲೋ ನೋಡಿದಾಗ ಎಲ್ಲೋ ಒಂದು ಕಡೆ ಈಗ ಒಂದೇ ರಾಜಕೀಯದ ಕಡೆ ಒಂದು ಪಕ್ಷದ ಕಡೆ ಈ ಒಂದು ಹೋರಾಟ ನಡೀತದ, ಮತ್ತೊಬ್ಬರನ್ನು ದೂಷಣೆ ಮಾಡುವುದರಲ್ಲಿ ನೀವು ಕಳೀತಿದ್ದೀರಾ ಎಂಬುದಾಗಿ. ಯಾಕೆಂದರೆ ಈಗ ಶಾಸಕರನ್ನು ನೀವು ಕಾಪು ಶಾಸಕರಿರ್ಬೋದು, ಶಾಸಕರನ್ನು ನೀವು ಈ ಹೋರಾಟದಲ್ಲಿ ಯಾವ ರೀತಿಯಲ್ಲಿ ನೀವು ತೊಡಗಿಸಿಕೊಂಡಿದ್ದೀರ ಅವರನ್ನು? ನೋಡಿ, ಇದರಲ್ಲಿ ರಾಜಕೀಯ ಇಲ್ಲ. ಸಮಿತಿಯಲ್ಲಿ ಎಲ್ಲರೂ ಒಂದೇ, ಎಲ್ಲ ಪಕ್ಷದವರು ಬರ್ತಾರೆ. ಕರೆದಾಗ ಬಿಜೆಪಿಯವರು ಬಂದಿದ್ದರು, JDS ಅವರು ಬಂದಿದ್ದರು, ಕಾಂಗ್ರೆಸ್ನವರು ಬಂದಿದ್ದಾರೆ, ಎಲ್ಲರೂ ಬಂದಿದ್ದಾರೆ. ಶಾಸಕರಿಗೆ ಜವಾಬ್ದಾರಿ ಇರ್ತದೆ. ಅಲ್ಲಿ ಅವರಿಗೆ ನಾವು ತಿಳಿದ ತಕ್ಷಣ ಅವ್ರು ಬರಬೇಕು. ಏನಂದ್ರೆ ಜನರ ಸಮಸ್ಯೆ, ಅವರ ಕ್ಷೇತ್ರದ ಸಮಸ್ಯೆ, ಜನರಿಗೆ ಬಹಳಷ್ಟು ತೊಂದರೆ. ಇದು 25 ವರ್ಷ ದುಡ್ಡು ಕಟ್ಟಬೇಕು, ಅವ್ರು ಅರ್ಥ ಮಾಡಬೇಕು. ಅವರೇ ನಮಗೆ ನೋಡಿ ಮೊನ್ನೆ ಸಂಸ್ಥಾನದಲ್ಲಿ ಇದ್ರು, ಅವರಲ್ಲಿ ತೀರ್ಮಾನ ಮಾಡಿ ನಮಗೊಂದು ನ್ಯಾಯ ಕೊಡಿಸ್ಬೇಕಿತ್ತಲ್ಲ. ಅವ್ರು ಶಾಸಕರಲ್ವಾ? ಬೆಂಗಳೂರಿಗೆ ಹೋಗಿದ್ದಾರೆ ಅವರು? ಇಲ್ಲ. ಸಂಸದರು ಬಿಡಿ,
ಅವರು ಇಲ್ಲೇ ಇಲ್ಲ. ನಾವು ಅದಕ್ಕಾಗಿ ಹೇಳ್ತೇವೆ, ಅವರನ್ನೇನು ಪಕ್ಷದ ಇದು ಮಾಡಿ ನಾವು ಹೇಳೋದಲ್ಲ. ಇದರಲ್ಲಿ ರಾಜಕೀಯ ಇಲ್ಲ. ನಾವು ಅವರ ಶಾಸಕರಿದ್ದಾರೆ, ಅವರಿಗೆ ಜವಾಬ್ದಾರಿ ಇದೆ. ಶಾಸಕರಾಗಿ ಅವರಿಗೆ ಅವರದ್ದೇ ಆದ ಜವಾಬ್ದಾರಿ ಇದೆ, ಅದನ್ನು ನಿಭಾಯಿಸಬೇಕಿತ್ತು. ಕ್ಷೇತ್ರದ ಜನರ ಒಂದು ಸಮಸ್ಯೆ ಏನಿದೆ, ಈ ಟೋಲ್ ಗೇಟ್ ಸಮಸ್ಯೆ ಕ್ಷೇತ್ರದ ಜನರಿಗೆ ಸಮಸ್ಯೆ ಆಗುವಂತದ್ದು. ಈ ಟೋಲ್ ಗೇಟ್ ಸಮಸ್ಯೆಯಿಂದ ಜನ ತತ್ತರಿಸ್ತಾ ಇದ್ದಾರೆ. ಶಾಸಕರಾಗಿದ್ದುಕೊಂಡು ಈ ಒಂದು ಜನರ ಒಂದು ಮತ ಗಳಿಸಿ ಗದ್ದುಗೇರಿದಂತ ಈ ಒಂದು ಶಾಸಕರು ಈ ಒಂದು ಜನರ ಸಮಸ್ಯೆಗೆ ಸ್ಪಂದಿಸಬೇಕಿತ್ತು. ಈ ಟೋಲ್ ಹೋರಾಟಕ್ಕೆ ಅವರು ಸ್ವಯಂ ಪ್ರೇರಿತವಾಗಿ ಬಂದು ನಮ್ಮನ್ನೆಲ್ಲ ಅವರು ಉರಿದುಂಬಿಸಬೇಕಿತ್ತು ಎಂಬುದು ನಿಮ್ಮ ಮಾತು. ಸರಿ, ಯಾಕೆಂದ್ರೆ ಮತ್ತೊಂದು ವಿಷಯ ಏನಂದ್ರೆ ನಮ್ಮ ಕಾಪು ದಿವಾಕರ್ ಶೆಟ್ಟಿ ಅವರು, ಯಾಕೆಂದರೆ ಬಹಳಷ್ಟು ಈ ಒಂದು ರಾಷ್ಟ್ರೀಯ ಹೆದ್ದಾರಿಯ ಇಂಚುಗಳ ಬಗ್ಗೆ ತಿಳ್ಕೊಂಡವರು. ಯಾಕೆಂದರೆ ಇಲ್ಲಿ ನಾವು ಗಮನಿಸಿದಾಗೆ 92 ಕಿಲೋಮೀಟರ್ಗಳಲ್ಲಿ 4 ಟೋಲ್ ಕಾರ್ಯಾಚರಿಸ್ತಾ ಇದೆ. ಇದು ಯಾವ ರೀತಿಯಲ್ಲಿ ಸರಿಯೋ ತಪ್ಪು, ಈ ಬಗ್ಗೆ ಒಂದು ಏನು ಅಂಕಿಅಂಶಗಳು, ನಿಮ್ಮ ಒಂದು ಅನುಭವದ ಬಗ್ಗೆ ಅಂಕಿಅಂಶ ಏನು ಹೇಳ್ತಾ ಇದೆ, ಯಾವ ರೀತಿಯಲ್ಲಿ ಇರಬೇಕಿತ್ತು, ಇಲ್ಲಿ ಯಾವ ರೀತಿಯಲ್ಲಿ ಕಾನೂನು ಬಾಹಿರವಾಗಿದೆಯಾ, ಕಾನೂನು ಬದ್ಧವಾಗಿದೆಯಾ ದಿವಾಕರ್ ಶೆಟ್ರೆ? ಈಗ ರಾಷ್ಟ್ರೀಯ ಹೆದ್ದಾರಿ 66 ಇದರ ಭಾಳ ಸ್ಥೂಲವಾಗಿ ವಿವರಣೆ ನೋಡಿದರೆ, ನಮ್ಮ ಈ ಹೋರಾಟ ಸಮಿತಿಯನ್ನು ಇವತ್ತು ನಮ್ಮ ಈ ಒಂದು ಮಾಧ್ಯಮದ ಮೂಲಕ ಹೋರಾಟ ಡಲ್ ಆಗಿದೆ ಅಂತ ಹೇಳುವಂಥದ್ದನ್ನು ನಾವು ಹೇಗೆ ಅದನ್ನು ವಿಶ್ಲೇಷಣೆ ಮಾಡ್ತಾ ಇದ್ದೆವು. ಪ್ರಾಯಶಃ 2011ರಲ್ಲಿ ಈ ಹೋರಾಟ ಪ್ರಾರಂಭ ಆಗಿದೆ. ಯಾವ ಉದ್ದೇಶ ಇಟ್ಟುಕೊಂಡು ಈ ಹೋರಾಟ ಪ್ರಾರಂಭ ಆಗಿದೆ ಕೇಳಿದರೆ, ರಾಷ್ಟ್ರೀಯ ಹೆದ್ದಾರಿ ನವಯುಗ ಕನ್ಸ್ಟ್ರಕ್ಷನ್ ಕಂಪನಿಯವರಿಗೆ ಒಂದು ಗುತ್ತಿಗೆ ಆಧಾರದಲ್ಲಿ ನೀಡಿದ್ದಾರೆ ರಾಷ್ಟ್ರೀಯ ಹೆದ್ದಾರಿಯ ಅಭಿವೃದ್ಧಿಯ ಬಗ್ಗೆ. ಸ್ಥಳ ಅವರದಲ್ಲ, ಸ್ಥಳ ಸರ್ಕಾರ ಅವರಿಗೆ 60 ಮೀಟರ್ ಅಗಲ, ಅದೇ ರೀತಿಯಲ್ಲಿ 92.2.4 ಇಷ್ಟು ಉದ್ದದ ಒಂದು ರಾಷ್ಟ್ರೀಯ ಹೆದ್ದಾರಿಯ ಜಾಗವನ್ನು ಕೊಟ್ಟಿದ್ದಾರೆ. ಅವರು ಅದರಲ್ಲಿ ಅಚ್ಚುಕಟ್ಟಾಗಿ ರಾಷ್ಟ್ರೀಯ ಹೆದ್ದಾರಿ ಯಾವ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕಂತ ಹೇಳುವಂಥದ್ದನ್ನು ಒಂದು ಒಪ್ಪಂದ ಆಗಿದೆ, ತ್ರಿಮುಖ ಒಪ್ಪಂದ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ, ಕೇಂದ್ರ ಸರ್ಕಾರ, ನವಯುಗ ಕನ್ಸ್ಟ್ರಕ್ಷನ್ ಕಂಪನಿ, ಇವರಿಗೆ ಒಂದು 3 ಜನರಿಗೆ ಒಟ್ಟಾಗಿ ಒಂದು ಒಪ್ಪಂದ ಆಗಿದೆ. ಇವರು 25 ವರ್ಷ ಟೋಲ್ ಸಂಗ್ರಹ ಮಾಡಬೇಕಂತೇಳಿ 2011ರಿಂದ ಇಷ್ಟರವರೆಗೆ ನಿರಂತರವಾಗಿ ನಮ್ಮ ಎಲ್ಲ ಹೋರಾಟ ಸಮಿತಿ, ನಾನು ಪ್ರತ್ಯೇಕವಾಗಿ ಹೇಳುವುದಿಲ್ಲ, ಈ 92 ಕಿಲೋಮೀಟರ್ನ ವ್ಯಾಪ್ತಿಯಲ್ಲಿರುವಂಥದ್ದು ಇವತ್ತು ಸಾಸ್ತಾನ ಟೋಲ್ ಹೋರಾಟ ಸಮಿತಿ ಆಗಲಿ, ಹೆಜಮಾಡಿ ಟೋಲ್ ಹೋರಾಟ ಸಮಿತಿ ಆಗಲಿ, ಸುರತ್ಕಲ್ ಟೋಲ್ ಹೋರಾಟ ಸಮಿತಿ ಆಗಲಿ, ಅದೇ ರೀತಿಯಲ್ಲಿ ತಲಪಾಡಿ ಹೋರಾಟ ಸಮಿತಿ, ಈ ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಹೋರಾಟ ಸಮಿತಿಯನ್ನು ಸೇರಿಸಿಕೊಂಡು ಕ್ರೋಢೀಕರಿಸಿಕೊಂಡು 2011ರಿಂದ ಮಾಡಿದಂಥ ಪ್ರತಿಭಟನೆ ಏನು ಕೇಳಿದರೆ, ಪ್ರಾರಂಭದಲ್ಲಿ ಅವರು ಟೋಲ್ ಸಂಗ್ರಹ ಮಾಡುವಾಗ ನಾವು ಟೋಲ್ಗೆ ವಿರೋಧ ಮಾಡಿದೆ. ಯಾವ ರೀತಿಯ ವಿರೋಧ ಮಾಡಿದ್ದೇವೆ ಅಂದರೆ, ಯಾವುದೇ ಟೋಲನ್ನು ಸಂಗ್ರಹ ಮಾಡಬಾರ್ದು ಅಂತ ಹೇಳುವಂಥದ್ದು. ಯಾಕೆ ಕೇಳಿದರೆ, ಈ 92 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವಂಥ ಟೋಲನ್ನು ಸಂಪೂರ್ಣ ಕಾಮಗಾರಿ ಮಾಡಬೇಕು. ವೈಜ್ಞಾನಿಕ ರೀತಿಯಲ್ಲಿ ನೀವು ಕಾಮಗಾರಿ ನಿರ್ವಹಿಸಲಿಲ್ಲ. ನಿಮ್ಮ ಒಪ್ಪಂದವನ್ನು ನಾವು ಮಾಹಿತಿ ಹಕ್ಕಿನಲ್ಲಿ ತಗೊಂಡಿದ್ದೇವೆ, ನಿಮ್ಗೆ ಏನೇನು ಒಪ್ಪಂದ ಆಗಿದೆ ಅದು ನನ್ನ ಹತ್ರ ಕಾಪಿ ಇದೆ, ನಾನು ಕೊಟ್ಟಿದ್ದೇನೆ. ಈ ಒಪ್ಪಂದದ ಕಾಪಿಯ ಪ್ರಕಾರ ಏನೇನಿದೆ ಕೇಳಿದರೆ, 92 ಕಿಲೋಮೀಟರ್ 46 ಕಿಲೋಮೀಟರ್ ಸರ್ವಿಸ್ ರಸ್ತೆ ಮಾಡಬೇಕು ಇವರು. ಎಲ್ಲೆಲ್ಲಿ ಅಡ್ಡ ರಸ್ತೆ ಬಂದು ಕೂಡ್ತದ ಆ ರಸ್ತೆಗೆ ಬೇಕಾದ ಸಮರ್ಪಕ ರೀತಿಯ ವ್ಯವಸ್ಥೆಯನ್ನು ಮಾಡಬೇಕು. ಇವತ್ತು ಏನೇನು ಬ್ರಿಡ್ಜ್ ಇದೆ, ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬೇಕಾದಂಥ ದಾರಿದೀಪವನ್ನು ಸಂಪೂರ್ಣ ಮಾಡಬೇಕು. ಎಷ್ಟು ಮರ ತೆಗೆದಿದ್ದಾರೆ ಅದರ 3 ಪಟ್ಟು ಮರವನ್ನು ನೆಡಬೇಕು, ಅದನ್ನು ನಿರ್ವಹಣೆ ಮಾಡಬೇಕು. ಇದೆಲ್ಲ ಅಂಕಿಅಂಶ ದಾಖಲೆಯನ್ನು ಪಡ್ಕೊಂಡು ನಾವು ಹೋರಾಟ ಪ್ರಾರಂಭ ಮಾಡಿದ್ದು. ನಮ್ಮದು ಕೇವಲ K20ಗೆ ಬಿಡಿ, K19ಗೆ ಬಿಡಿ, ಇಂಥ ಒಂದು ಹೋರಾಟ ಇರಲಿಲ್ಲ. ಯಾವುದೇ ನಿಮ್ಮ ಟೋಲನ್ನು ಸಂಗ್ರಹ ಮಾಡಬೇಕಾದ್ರೆ ನಮ್ಮ ವಿರೋಧ ಇದ್ದಂಥದ್ದು ಅದು ನೇರವಾಗಿ ನಿಮ್ಮ 92 ಕಿಲೋಮೀಟರಲ್ಲಿ ಒಪ್ಪಂದದ ಪ್ರಕಾರ ಲಾರಿ ಬೇ ಮಾಡಬೇಕು, ಬಸ್ ಬೇ ಮಾಡಬೇಕು, ಬಸ್ ಸ್ಟ್ಯಾಂಡ್ ಮಾಡಬೇಕು, ಭಾಳಷ್ಟು ವಿಚಾರ ಇದೆ. ಇದನ್ನೆಲ್ಲ ನಾವು ಅಂಕಿಅಂಶದ ದಾಖಲೆ ಮಾಡಿ 46 ಕಿಲೋಮೀಟರ್ ಕೇವಲ 28 ಕಿಲೋಮೀಟರ್ ಸರ್ವಿಸ್ ರಸ್ತೆ ಮಾಡಿದ್ದಾರೆ ಈಗಲೂ. ಅದು ಬೇರೆ ಬೇರೆ ಹಂತದಲ್ಲಿ ಜಿಲ್ಲಾಧಿಕಾರಿ ಕಚೇರಿಗಳಲ್ಲಿ ಇವತ್ತು 2 ಜಿಲ್ಲಾಧಿಕಾರಿಗಳ ಕಚೇರಿ, ಉಡುಪಿ ಮತ್ತೆ ಮಂಗಳೂರು 2 ಜಿಲ್ಲಾಧಿಕಾರಿ ಕಚೇರಿಗಳಲ್ಲಿ ನಮ್ಮ ಈ ಹೋರಾಟ ಸಮಿತಿಯ ಮುಖ್ಯ ಪ್ರಧಾನ ಜನರನ್ನು ಕರೆದು ಬೇರೆ ಬೇರೆ ಮೀಟಿಂಗ್ ಆಗಿ ಅವ್ರು ಕೊನೆಗೆ ನಾವು 92 ಕಿಲೋಮೀಟರ್ನ ಸಂಪೂರ್ಣ ಮಾಡಿ ಕೊಡ್ತೇವೆ, ನಾವು ಹೇಳಿದ ಪ್ರಕಾರ ಒಪ್ಪಂದ ಏನಿದೆ ಆ ಲೆಕ್ಕ ಪ್ರಕಾರ ಮಾಡಿಕೊಡ್ತೇವೆ. ಯಾರಿದ್ರು? ಜಿಲ್ಲಾಧಿಕಾರಿಗಳಿದ್ರು, ಜಿಲ್ಲಾ ಉಸ್ತುವಾರಿ ಸಚಿವರಿದ್ದರು, ಶಾಸಕರಿದ್ದರು, ಬೇರೆ ಬೇರೆ ರೀತಿಯ ಅಧಿಕಾರಿ ವರ್ಗದವರಿದ್ದರು. ಇವರೆಲ್ಲರ ಉಪಸ್ಥಿತಿಯಲ್ಲಿ ಈ ಒಂದು ತೀರ್ಮಾನ ಮಾಡಿದ ನಂತರ ನೇರವಾಗಿ ನಾನು ಬರ್ತೀನಿ, ಯಾಕಂದರೆ ಹೆಚ್ಚು ಉದ್ದ ಮಾತಾಡೋದಿಲ್ಲ. ಕಳೆದ ವರ್ಷ ಏನಿತ್ತು 2016ರಲ್ಲಿ ಟೋಲ್ ಪ್ರಾರಂಭ ಆಯಿತು. ಇವತ್ತು ಒಂದು ವರ್ಷ 3 ತಿಂಗಳಿಂದ ಟೋಲ್ ಪ್ರಾರಂಭ ಆಗಿ ಮೊನ್ನೆ 2018ರಲ್ಲಿ ಸ್ಥಳೀಯರಿಗೆ ಟೋಲ್ ತಗೊಳ್ತೇವೆ ಅಂತ ಈಗ ಜುಟ್ಟಿ ಇಡಲಿಕ್ಕೆ ಬಂದಿದ್ದಾರೆ. ನಾವು ಆ 1 ವರ್ಷದ ಅವಧಿಯಲ್ಲಿ ಇತರ ಟೋಲ್ ಕೊಟ್ಟದ್ರಿಂದಾಗಿ ಅಷ್ಟು ಟೋಲ್ ವಸೂಲಿ ಮಾಡಿ ಅವ್ರು ಸ್ವಲ್ಪ ದಷ್ಟಪುಷ್ಟರಾಗಿದ್ದ ನಂತರ ಈಗ ಸ್ಥಳೀಯರಿಗೂ ಟೋಲ್ ಕೊಡ್ಬೇಕಂತೇಳಿ ಜೊಟ್ಟಿ ಇಡ್ತಾರೆ. ಸ್ಥಳೀಯರಿಗೆ ಇಲ್ಲ ಅಂತೇಳಿ ಮಾಡಿದ್ದಾರೆ. ಆಗ
ಆಗ ಸ್ಥಳೀಯರಿಗೆ ನಾವು ತಗೊಳ್ಳೋದಿಲ್ಲ. ನಮ್ಮ ಈಗ ಪ್ರಸ್ತುತ ಇರುವಂಥ ವಾತಾವರಣದ ಹೋರಾಟ ಸ್ಥಳೀಯರಿಗೆ ಟೋಲ್ ತಗೊಳ್ಬಾರ್ದು ಅಂತ ಹೇಳುವಂಥ ಹೋರಾಟದಲ್ಲಿ ನಾವಿದ್ದೇವೆ. ಅದು ಬೇರೆ ಬೇರೆ ರೀತಿಯಲ್ಲಿ ಅಧಿಕಾರಿಗಳ ಹತ್ರ ಇವತ್ತು ಬೆಂಗಳೂರಲ್ಲಿ ಸಹ ನಾವು ಬೆಂಗಳೂರಿನಲ್ಲಿ ರಾಷ್ಟ್ರೀಯ ಹೆದ್ದಾರಿಯ ಇಲಾಖೆಯ ಎಲ್ಲ ಅಧಿಕಾರಿಗಳನ್ನು ಅಲ್ಲ, ನೀವು ದಿವಾಕರ್ ಶೆಟ್ಟಿ ನಿಮ್ಮ ಮಾತಿನ ಮಧ್ಯೆ ಒಂದು ಮಾತು, ಯಾಕೆಂದ್ರೆ ನೀವು ಹೇಳಿದ್ದೀರಿ ಯಾಕೆಂದ್ರೆ ಸ್ಥಳೀಯರಿಗೆ ಟೋಲ್ ಪಡೆಕೊಳ್ಳಿಲ್ಲ, ಅದರಿಂದಾಗಿ ಯಾಕೆಂದ್ರೆ ಸ್ಥಳೀಯರು ಹೋರಾಟಕ್ಕೆ ಧುಮುಕಬಾರದು ಎಂಬ ನಿಟ್ಟಿನಲ್ಲಿ ಅದೊಂದು ಆ ರೀತಿಯಲ್ಲಿ ಮಾಡಿದ್ದಾರೆ. ಆದ್ರೆ ಈಗ ಕೂಡ ಅದೇ ರೀತಿಯಲ್ಲಿ ಸ್ಥಳೀಯ, ಯಾಕೆಂದ್ರೆ ಅಲ್ಲಿ ಪಕ್ಕದ ಯಜಮಾಡಿ ಗ್ರಾಮದವರು ಕೂಡ ಇದನ್ನು ತಿಳ್ಕೊಳ್ಬೇಕಾಗ್ತದೆ. ಯಾಕೆಂದ್ರೆ ಇವತ್ತು ಕೇವಲ ಯಜಮಾಡಿ ಗ್ರಾಮದ ಐಡೆಂಟಿ ಕಾರ್ಡ್ ತೋರಿಸಿದ್ರೆ ಅದಕ್ಕೆ ಟೋಲ್ ಇಲ್ಲ, ಆದರೆ ಅದು ಎಷ್ಟು ದಿವಸ ಇದೇ ರಸ್ತೆ ಇದೇ ದಾರಿಯಾಗಿ ಮತ್ತೆ ಕೂಡ ಬರ್ತದೆ. ಈಗ ಯಜಮಾಡಿ ಗ್ರಾಮದವರಿಗಿಲ್ಲ ಅಂತ ಹೇಳ್ತಾರೆ, ಸ್ವಲ್ಪ ಸಮಯ ಟೈಮ್ ಹೋದ ಕೂಡಲೇ ಖಂಡಿತವಾಗಿ ಅವರಿಗೂ ಟೋಲ್ ಆರಂಭ ಆಗ್ತದೆ. ಈ ಮಾತಿಗೆ ಎರಡು ಮಾತಿಲ್ಲ. ನಾನು ಹೇಳ್ತೇನೆ 100ಕ್ಕೆ 100 1 ವರ್ಷ 3 ತಿಂಗಳು ಇವರು ಸ್ಥಳೀಯರಿಗೆ ಟೋಲ್ ಇಲ್ಲ ಅಂತ ಹೇಳಿ ನಮ್ಮ ಹತ್ರ ಅದೊಂದು ರೀತಿಯ ಒಪ್ಪಂದ ಮಾಡಿಕೊಂಡು ಒಪ್ಪಂದದ ಮುಖಾಂತರ ಇವತ್ತು ನೀವು ನಿಮ್ಮ ಪ್ರಶ್ನೆಯಲ್ಲಿ ಕೇಳಿದ್ದೀರಿ 92 ಕಿಲೋಮೀಟರ್ಗೆ ಎಷ್ಟು ಟೋಲ್ ಇರಬೇಕಂತ ಹೇಳಿ. ಬಹಳ ಸ್ಪಷ್ಟವಾದಂತ ಚಿತ್ರಣ ಹೇಳ್ತದೆ. ಕೇಂದ್ರ ಸರ್ಕಾರದ ಒಂದು ನೀತಿ ಇದೆ, ನೀತಿಯಲ್ಲಿ ಹೇಳ್ತಾರೆ ಈಚ್ 60 ಕಿಲೋಮೀಟರ್ 1 ಟೋಲ್ ಅಂತ ಹೇಳು. ಎಲ್ಲ ಕಡೆಯಲ್ಲಿ ನೀತಿ ಅದೇ ರೀತಿಯಲ್ಲಿ ಉಂಟು. ಒಂದು ಟೋಲ್ ಬಿಟ್ಟ ನಂತರ ಇನ್ನೊಂದು ಟೋಲ್ ಪ್ರಾರಂಭ ಆಗ್ಬೇಕು, 60 ಕಿಲೋಮೀಟರ್ ಬರಬೇಕು. ಆ ನಂತರ ಇನ್ನೊಂದು ಟೋಲ್ ಬರ್ಬೇಕಾದ್ರೆ ಇನ್ನೊಂದು 60 ಕಿಲೋಮೀಟರ್ ಬರಬೇಕು. ಹಾಗಾದ್ರೆ ನಮ್ಮ ಇಲ್ಲಿ ಸಾಸ್ತಾನದಿಂದ ಹೊರಟಂತ ಟೋಲ್ ನಾವು ಹೆಜಮಾಡಿಯಲ್ಲಿ ಕೊಡ್ತೇವೆ, ಸುರತ್ಕಲ್ನಲ್ಲಿ ಕೊಡ್ತೇವೆ, ಆ ನಂತರ ತಲಪಾಡಿಯಲ್ಲಿ ಕೊಡ್ತೇವೆ. ಹಾಗಾದ್ರೆ ಕುಂದಾಪುರದಲ್ಲಿ ಎಲ್ಲಿಯಾದ್ರೂ ಒಬ್ಬ ಇದ್ರೆ ತನ್ನ ಹೆಂಡತಿ ಮನೆ ಕಾಸರಗೋಡಲ್ಲಿ ಆದ್ರೆ ಎಷ್ಟು ಟೋಲ್ ಕೊಡ್ಬೇಕು? ನಾವು ವಿಚಾರವನ್ನ ತಿಳ್ಕೊಳ್ಳುವ. ಸ್ಥಳೀಯರಿಗೆ ಯಾವುದೇ ಟೋಲ್ ಅನ್ನ ವಿನಾಯಿತಿ ಮಾಡೋದಿಲ್ಲ ಅಂತೇಳಿ ಹೇಳ್ತಾರೆ. ಇನ್ನೊಂದು ಕಡೆಗೆ ಟೋಲ್ ನಿಂದ ಟೋಲ್ಗೆ ಇರುವಂತ ವ್ಯತ್ಯಾಸ ಸಂಪೂರ್ಣ ತಪ್ಪು. ನಮ್ಮ ಹತ್ರ ಕಳೆದ ಸಲ ಅವರು ಏನು 1 ವರ್ಷ 3 ತಿಂಗಳು ಅಂತೇಳಿ ನಾನು ನೇರವಾಗಿ, ಯಾಕಂದ್ರೆ ಇದು ಅರ್ಥ ಆಗ್ಬೇಕಂತ ಹೇಳಿ ಹೆಚ್ಚು ಉದ್ದ ಮಾತಾಡ್ಲಿಕ್ಕೆ ಅವಕಾಶ ಇಲ್ಲ, ಅರ್ಥ ಆಗ್ಬೇಕಂತ ಹೇಳ್ತೇನೆ. 1 ವರ್ಷ 3 ತಿಂಗಳು ಸ್ಥಳೀಯರಿಗೆ ಟೋಲ್ ಕೊಡುದಿಲ್ಲ ಅಂತ ಹೇಳಿ ಸಮಾಧಾನ ಮಾಡಿ ಇಡೀ ರಾಜ್ಯದವರ ಟೋಲ್ ತಗೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇವತ್ತು ಒಂದೊಂದು ಟೋಲ್ ನಲ್ಲಿ 7-8 ಲಕ್ಷ ರೂಪಾಯಿ 9 ಲಕ್ಷ ರೂಪಾಯಿ ಅವ್ರಿಗೆ ಬರ್ತದೆ ಅಂತ ಹೇಳ್ತಾ ಇದ್ದ, ನನ್ಗೆ ಗೊತ್ತಿಲ್ಲ. ಪ್ರಾಯಶಃ ಇಷ್ಟು ಹಣ ಬಂದ್ರು ಈಗ ಸ್ಥಳೀಯರ ಜುಟ್ಟಿಡ್ಕೊಂಡು ಸ್ಥಳೀಯರ ಟೋಲ್ ಕೊಡ್ಬೇಕಂತ ಹೇಳ್ತಾ ಇದ್ದಾರೆ. ನೀವು ಹೇಳಿದ ಹಾಗೆ ಮುಂದಿನ ದಿನಗಳು ಈಗ ಏನ್ ಮಾಡ್ತಾ ಇದ್ದಾರೆ, ಡಿವೈಡ್ ಪಾಲಿಸಿ. ನೀವು ಡಲ್ ಅಂತ ಹೇಳಿದಿರಿ, ಹೋರಾಟಕ್ಕೆ ಎಲ್ಲೂ ನೀರು ಬಿಟ್ಟಿದ್ದೀರಿ ಅಂತೇಳಿ ನೀವು ಕೆಲವರು ಹೇಳ್ತಾ ಇದ್ದಾರೆ, ಪತ್ರಿಕೆಯವರು. ನಿಜವಾಗಿ ಎಳ್ಳು ನೀರು ಬಿಡ್ಲಿಲ್ಲ. ಪ್ರಾಯಶಃ ಏನಾಗಿದೆ ಕೇಳಿದ್ರೆ, ಇಲ್ಲಿ ನಮ್ಮ ಒಂದು ಹೋರಾಟ ಸಮಿತಿಯನ್ನ ಡಿವೈಡ್ ಪಾಲಿಸಿ ಬ್ರಿಟಿಷರು ಮಾಡಿದ ರೀತಿಯಲ್ಲಿ ನಮ್ಮನ್ನು ಇಬ್ಬಾಗ ಮಾಡ್ತಾ ಇದ್ದಾರೆ. ಯಾವ ರೀತಿ ಇಬ್ಬಾಗ ಕೇಳಿದ್ರೆ, ಕಳೆದ ಸಲ ಮೊನ್ನೆ ನೀವು ಶೇಖರ್ ಯಜಮಾಡಿ ಅವ್ರ ಕೇಳಿದ್ರಿ, ನಿಮ್ಮ ಮೀಟಿಂಗ್ ಅಲ್ಲಿ ಕೊನೆಯ ಹೋರಾಟ ಸಮಿತಿಯವರು ಗುಲಾಮ್ ಅಹಮದ್ ಅವರು ಕರೆದಂತ ಮೀಟಿಂಗ್ ಅಲ್ಲಿ ಕೇವಲ 50-60 ಜನ ಇದ್ರು ಅಂತೇಳಿ. ಯಾಕೆ ಇದ್ರು ಕೇಳಿದ್ರೆ, ಇಲ್ಲಿ ಪ್ರಾರಂಭದಲ್ಲಿ ಅವ್ರು ಏನ್ ಮಾಡಿದ್ದಾರೆ, ಎಲ್ಲಾ ಟೋಲನ್ನ ನಮ್ಗೆ ಪ್ರಾರಂಭ ಮಾಡ್ಲಿಕ್ಕೆ ಬಿಡಿ ಅಂತ ಕೇಳಿದ್ರು. ಕೊನೆಗೆ ಒಪ್ಪಂದ ಮಾಡ್ಕೊಂಡು ಸ್ಥಳೀಯರಿಗೆ ನಾವು ಬಿಡ್ತೇವೆ ಅಂತ. ಈಗ ಸ್ಥಳೀಯರ ಜುಟ್ಟಿಡ್ಕೊಂಡು ಈಗ ಏನ್ ಮಾಡ್ತಾ ಇದ್ದಾರೆ, ನಾವು ಹೋರಾಟ ಮಾಡಿದಕ್ಕೆ ನಾವು ಒಂದು 5 ಕಿಲೋಮೀಟರ್ 10 ಕಿಲೋಮೀಟರ್ ವರೆಗೆ ಬಿಡ್ತೇವೆ ಅಂತ ಬಾಯ್ದರೆ ಮಾತ್ರ, ಎಲ್ಲಿ ಲಿಖಿತವಾಗಿ ಹೇಳುವುದಿಲ್ಲ. ಡಿವೈಡ್ ಪಾಲಿಸಿ. ದಿವಾಕರ್ ಶೆಟ್ರೆ, ನಿಮ್ಮ ಮಾತನ್ನು ಮತ್ತೆ ಮುಂದುವರಿಸ್ತೇನೆ. ಈಗ ಒಂದು ಈ ಕಾರ್ಯಕ್ರಮದಲ್ಲಿ ಸಣ್ಣ ವಾಣಿಜ್ಯ ವಿರಾಮ. ವಿಶೇಷ ಕಾರ್ಯಕ್ರಮ ಹೆಜಮಾಡಿ ಟೋಲ್ ಹೋರಾಟ ಡಲ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈಗ ನಾವು ಯಾಕೆಂದರೆ ಈ ಒಂದು ಹೋರಾಟ ಸಮಿತಿಯಲ್ಲಿ, ಏಕೆಂದರೆ ಸಮಿತಿಯಲ್ಲಿ ಕೂಡ ಅವರು ಇದರ KMFನ ಮಾಜಿ ಅಧ್ಯಕ್ಷರು ಕೂಡ, ಅವರಲ್ಲಿ ನಾನೊಂದು ಮಾತನ್ನು ಮುಂದುವರಿಸ್ತೇನೆ. ಯಾಕೆಂದರೆ ಇಲ್ಲಿ ಒಂದು 92 ಕಿಲೋಮೀಟರ್ಗಳಲ್ಲಿ 2 ಟೋಲ್ ಗೇಟ್ ಮಾಡೋದಕ್ಕೆ ಅವಕಾಶ ಇದೆ. ಆದರೆ ಇಲ್ಲಿ 4 ಟೋಲ್ ಗೇಟ್ಗಳು ಇದು ಯಾರ ಬೇಜವಾಬ್ದಾರಿ, ಯಾರ ತಪ್ಪಿಲ್ಲಿ? ಯಾಕೆಂದರೆ 4 ಆಗಬೇಕಿದ್ರೆ ರಾಜಕೀಯವಾಗಿ ಇದು ರಾಜಕೀಯ ಒಂದು ಇಚ್ಛಾಶಕ್ತಿಯ ಕೊರತೆ, ರಾಜಕೀಯ ಮುಖಂಡರ ಇಚ್ಛಾಶಕ್ತಿಯ ಕೊರತೆಯೋ ಇಲ್ಲ ಇಲ್ಲಿ ಅಧಿಕಾರಿಗಳು ತಪ್ಪು ಮಾಡಿದ್ದಾರೋ? ಈ ಬಗ್ಗೆ ತಾವು ವಿಶ್ಲೇಷಣೆ ಮಾಡಬೇಕು. ನೀವೇನು ಕಳೆದ ಸಭೆಯಲ್ಲಿ ನಾವು ಇದರ ಬಗ್ಗೆ ಬಹಳ ಆಳವಾಗಿ ಚರ್ಚೆ ಮಾಡಿದ್ದೇವೆ, ಬಹಳಷ್ಟು ಇದರ ಬಗ್ಗೆ ವಿರೋಧ ಮಾಡಿದ್ದೇವೆ. ಆ ಸಂದರ್ಭದಲ್ಲಿ ನಮಗೊಂದು ಮಾಹಿತಿ ಬಂತು ಇಲಾಖೆಯಿಂದ, ಏನಂದ್ರೆ ನಾವು ಒಂದು ಟೋಲ್ ಪ್ರಾರಂಭ ಆದ ನಂತರ 60 ಕಿಲೋಮೀಟರ್ 3ನೇ ಟೋಲ್ ನಾವು ಮಾಡ್ಬೋದು, ಯಾಕೆಂದ್ರೆ ಆ ನಂತರ 30 ಕಿಲೋಮೀಟರ್ ಉಳಿತದೆ, ಅದರಲ್ಲಿ ಇನ್ನೊಂದು ಟೋಲ್ ನಮಗೆ ಮಾಡುವಂಥ ಅವಶ್ಯಕತೆ ಇದೆ ಅಂತೇಳಿ ಇಲ್ಲಿ ಪ್ರಾರಂಭ ಆದದ್ದು ಸಾಸ್ತಾನದಲ್ಲಿ, ಹೆಜಮಾಡಿಯಲ್ಲಿ 2ನೇ ಟೋಲು, 3ನೇ ಟೋಲ್. ಅದು ಸಾಧಾರಣ ಮಟ್ಟಿಗೆ ನಾವು ಒಪ್ಪದಿದ್ರು ಒಂದು ಸಣ್ಣ ಒಂದು ಒಪ್ಪಂದವನ್ನು ಈ ರೀತಿಯಲ್ಲಿ ಮಾಡಿಕೊಂಡಂದ್ರೆ ಈ ಟೋಲ್ ಪ್ರಾರಂಭ ಮಾಡಿ 3 ತಿಂಗಳೊಳಗೆ ಸುರತ್ಕಲ್ ಟೋಲನ್ನು ಮುಚ್ಚುತ್ತೇವೆ ಅಂತ ಹೇಳುವಂಥ ಒಂದು ವಾಗ್ದಾನವನ್ನು ಬಹಿರಂಗವಾಗಿ ಸಾರ್ವಜನಿಕವಾಗಿ ಪತ್ರಿಕೆಯಲ್ಲಿ ಸಹ ಬಂದಿದೆ. ಬೇಕಾದ್ರೆ ನನ್ನ ಹತ್ರ ಪತ್ರಿಕೆ ಕಟ್ಟಿಂಗ್ಸ್ ಇದೆ.
ಪತ್ರಿಕೆಯಲ್ಲಿ ಸಹ ಬಂದಿದೆ, ಎಲ್ಲ ನಿಮ್ಮ ಮಾಧ್ಯಮದ ಮುಖಾಂತರ ಬಂದಿದೆ. ಹಾಗಾದರೆ ಇದು ಅಧಿಕಾರಿಗಳು ಮಾಡಿದಂಥ ದ್ರೋಹ ಅಲ್ವಾ ನಮ್ಮ ಜಿಲ್ಲೆಗೆ? ಸುರತ್ಕಲ್ ಟೋಲನ್ನು ಮುಚ್ಚುತ್ತೇವೆ, ನಾವು ಖಂಡಿತವಾಗಿ ಅದನ್ನು ಮುಚ್ಚುತ್ತೇವೆ ಅಂತೇಳಿ ವಾಗ್ದಾನ ಕೊಟ್ಟು, ಅದು ಸಹ ಯಾರು ಕೊಟ್ಟದ್ದು? ನಮ್ಮ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ನಡೆದಂಥ ಒಂದು ಸಭೆ ಬೆಂಗಳೂರಲ್ಲಿ ಹೇಳಿದಂಥದ್ದು ಅಲ್ವಾ? ನೀವು ಬಂದಿದ್ದೀರಿ, ಅದಕ್ಕೆ ಹೆಜಮಾಡಿ ಅವರು ಬಂದಿದ್ದಾರೆ. ಪ್ರಾಯಶಃ ನಾನು ಯಾಕೆ ಹೇಳ್ತೇನೆ ಅಂದರೆ, ಈ ಒಂದು ವ್ಯವಸ್ಥೆ ಅಡಿಯಲ್ಲಿ ಇದು ಯಾಕಂದರೆ ಜನರನ್ನ ಹಗಲದ ಸುಲಿಗೆ ಮಾಡಿದ ರೀತಿಯಲ್ಲಿ. ಯಾಕಂದರೆ ಹೆಜಮಾಡಿಯಲ್ಲಿ ಕೊಟ್ಟು ಕೇವಲ ಒಂದು 10 ಕಿಲೋಮೀಟರ್ನ ಒಳಗಡೆ ಇನ್ನೊಂದು ಟೋಲ್ ಬರ್ತದೆ, 11 ಕಿಲೋಮೀಟರ್, 2 ಟೋಲನ್ನು ಕೊಡುವಂಥದ್ದು. ಪ್ರಾಯಶಃ ಇವತ್ತು ಏನು ಬೆಳ್ಮಣ್ಣವರು ಕಾರ್ಕಳದವರೆಲ್ಲ ಇವತ್ತು ನಾವು ಟೋಲಿಗೆ ವಿರೋಧ ಮಾಡ್ತೇವೆ ಅಂತ ಹೇಳುವಾಗ ಅವರಿಗೂ ಅಷ್ಟೇ ಆಚೆಯಿಂದ ಬರುವಾಗ ಈಗ ಒಂದು ಟೋಲ್ ಸಿಗ್ತದಂತೆ ಒಳಗೆ, ಅದರೊಳಗೆ ಪಡುಬಿದ್ರೆ ಒಳಗಿರುವಂಥ ಇವತ್ತೇನು ಕಾರ್ಕಳ ರಸ್ತೆ ಇದೆ ಅಲ್ಲಿ ಒಂದು ಟೋಲ್ ಬರ್ತದೆ, ಆನಂತರ 2ನೇ ಟೋಲ್ ಹೆಜಮಾಡಿ, 3ನೇ ಟೋಲ್ ಸುರತ್ಕಲ್. ಮಂಗಳೂರು ಹೋಗ್ಬೇಕಾದ್ರೆ ನಿರಂತರವಾಗಿ 3 ಟೋಲನ್ನು ಪಾಸ್ ಮಾಡಿಕೊಡು. ಯಾಕಂದರೆ ಜನರು, ನಾನು ಒಂದು ಹೇಳ್ತೇನೆ, ಪ್ರಾಯಶಃ ಯಾವುದೇ ಕಾನೂನು ಇರ್ಬೋದು, ಯಾವುದೇ ರಾಜಕೀಯ ಪಕ್ಷ ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿರ್ಬೋದು, ಜನರಿಗೆ ಆಗುವಂಥ ಅನ್ಯಾಯದ ಬಗ್ಗೆ ಪ್ರತಿಭಟನೆಯ ರೂಪದಲ್ಲಿ ನಾವು ಹೋರಾಟದ ಒಂದು ನಿಲುವನ್ನು ಇಟ್ಕೊಂಡು ಇವತ್ತು ನಮ್ಮ ಸ್ವರವನ್ನು ಎತ್ತುವಂಥದ್ದು ನಮ್ಮ ಧರ್ಮ, ನಮ್ಮ ಸ್ವಾತಂತ್ರ್ಯ. ಸರ್, ನಾನು ನಿಮ್ಮಲ್ಲಿ ಮತ್ತೆ ಮಾತು ಮುಂದುವರಿಸ್ತೇನೆ. ಯಾಕೆಂದರೆ ಶೇಖರ್ ಹೆಜಮಾಡಿ ಅವರೇ, ಈಗ ಒಂದು ನಾವು ಗಮನಿಸಿದ್ದೇವೆ ಪ್ರತಿಭಟನೆಯಲ್ಲಿ, ಯಾಕೆಂದರೆ ತಾವು ಪ್ರತಿಭಟನೆ ಒಂದು ಸ್ಲೋಗನ್ ಇದೆ, ಯಾಕೆಂದರೆ ರಾಜಕೀಯ ರಹಿತವಾಗಿ ಪಕ್ಷ ಭೇದ ಮರೆತು ನಾವು ಪ್ರತಿಭಟನೆ ಮಾಡ್ತೇವೆ ಅಂತೇಳಿ. ಒಂದು ರಾಜಕೀಯವಾಗಿ ಒಂದು ಪ್ರತಿಭಟನೆ ಮಾಡುವಾಗ ರಾಜಕೀಯ ಪಕ್ಷ, ಒಂದು ಪಕ್ಷ, ಯಾವುದೇ ಪಕ್ಷ ಇರ್ಬೋದು, ಅದು ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, JDS ಇರ್ಬೋದು, ಯಾವುದೇ ಪಕ್ಷ ಇರ್ಬೋದು, ಯಾವುದೇ ಒಂದು ಪಕ್ಷ ಪ್ರತಿಭಟನೆ, ಯಾವುದೇ ಒಂದು ಸಭೆ ಸಮಾರಂಭಗಳನ್ನು ಮಾಡುದಿದ್ರೆ ಅದರಲ್ಲಿ ಸಾವಿರಾರು ಜನ ಸೇರ್ತಾರೆ. ಯಾಕೆಂದರೆ ಅದಕ್ಕೆ ಆ ಒಂದು ಸಭೆಗೆ ಜನ ಸೇರಿಸುವುದಕ್ಕೆ ಅಂತಲೇ ಕಾರ್ಯಕರ್ತರ ಒಂದು ಗುಂಪೇ ಇದೆ. ಯಾಕೆಂದರೆ ಒಂದು ಇಂಡಿವಿಜುವಲ್ ಒಂದು ರಾಜಕೀಯ ಪಕ್ಷ ಒಂದು ಹೋರಾಟ ಇಲ್ಲದ್ರೆ ಯಾವುದೇ ಸಭೆಗಳನ್ನು ಮಾಡುವಾಗ ಅಷ್ಟು ಜನ ಸೇರ್ತಾರೆ. ಆದರೆ ಇಲ್ಲಿ ಪ್ರತಿ ಪಕ್ಷಗಳೇ ಇದೆ, ಇಲ್ಲಿ ಪಕ್ಷಾತೀತವಾಗಿ ನೀವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಆಗಿರುವಾಗ ಇಲ್ಲಿ ಒಂದೊಂದು ಪಕ್ಷದವರು ನಾವು ನಮ್ಮ ಜವಾಬ್ದಾರಿ ಎಂಬುದಾಗಿ 1,000 ಜನವನ್ನು 4 ಪಕ್ಷಗಳು ಅಲ್ಲಿ ಸೇರಿಸಿದ್ದಿದ್ರೆ ಈ ಹೋರಾಟ ಯಾವ ಮಟ್ಟಕ್ಕೆ ಏರ್ತಿತ್ತೆಂಬುದು, ಯಾಕೆಂದರೆ ಇದರಲ್ಲಿ ಖಂಡಿತವಾಗಿ ಫಲ ಸಿಕ್ತಿತ್ತು. ಆದರೆ ಇಲ್ಲಿ ಹಾಗೆ ಆಗಿಲ್ಲ. ಇಲ್ಲಿ ಆಗುವಂಥದ್ದು ಬೆರಳೆಣಿಕೆ. ಏಕೆಂದರೆ ಮೊನ್ನೆ ನಾವು ಲಾಸ್ಟ್ ಯಾಕೆಂದರೆ ಅಲ್ಲಿ ಕರೆ ನೀಡಿದವರು ನೀವೇ ಬಂದಿದ್ದು ಬಿಟ್ಟರೆ ಅಲ್ಲಿ ಹೋರಾಟಗಾರ ಇರಲಿಲ್ಲ. ಆ ಸ್ಥಿತಿ ನಿರ್ಮಾಣವಾಗ್ತಿತ್ತ. ಈ ಬಗ್ಗೆ ತಾವೇನು ಹೇಳ್ತೀರಿ ಶೇಖರ್ ಹೆಜಮಾಡಿ ಅವರೇ? ನೋಡಿ, ಹೋರಾಟಗಳೆಲ್ಲ ಅದು ರಾಜಕೀಯ ರಹಿತವಾಗಿರ್ಬೇಕಂತೇಳಿ ನಮ್ದೊಂದು ಅನಿಸಿಕೆ ಆಗಿದೆ. ಖಂಡಿತ. ಇಲ್ಲಿ ಕೊನೆಗೆ ಎಲ್ಲ ರಾಜಕೀಯದ ಪಕ್ಷದವರು ಕೂಡ ಸೇರಿಕೊಂಡ್ರು, ನಾವು ಅದನ್ನು ಸ್ವಾಗತ ಮಾಡಿದ್ದೇವೆ. ಇಲ್ಲಿ ನಾನು ಒಂದು ವಿಚಾರವನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾವು ಮಂಗಳೂರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಾವು ಏಕಕಾಲದಲ್ಲಿ 3 ಕಡೆ ಕೂಡ ಹೋರಾಟ ಆಯಿತು ಟೋಲ್ ವಿರೋಧಿ ಬಗ್ಗೆ. ಹೋರಾಟ ಆದಾಗ ನಳಿನ್ ಕುಮಾರ್ ಕಟೀಲ್ ಅವರು ಫೋನಲ್ಲಿ ಮಾತಾಡಿದರು, ಆದಷ್ಟು ಶೀಘ್ರದಲ್ಲಿ ನಾನು ಡೆಲ್ಲಿ ಅಧಿಕಾರಿಗಳನ್ನ ತಂದುಬಿಟ್ಟು ನಿಮ್ಮನ್ನು ಸಭೆ ಮಾಡ್ತೇನೆ, ನಿಮಗೆ ನ್ಯಾಯಯುತ ಬೇಡಿಕೆಗೆ ನಾನು ಸಮ್ಮತಿಸ್ತೇನೆ ಮತ್ತು ನ್ಯಾಯ ಕೊಡಿಸ್ತೇನೆ ಅಂತ ಹೇಳಿದರು. ಅದೇ ರೀತಿ ಮಂಗಳೂರಲ್ಲಿ ಸಭೆ ಇತ್ತು, ರಾತ್ರಿ ಜಿಲ್ಲಾಧಿಕಾರಿಯವರ ಕಚೇರಿಯಲ್ಲಿ ಸಭೆ ಆಯಿತು. ನಳಿನ್ ಕುಮಾರ್ ಕಟೀಲ್ ಅವರು ಬಂದರು, ಎಲ್ಲ ವಿಚಾರವನ್ನು ಯಾವ ನಿರ್ದಿಷ್ಟ ಸಮಯದಲ್ಲಿ ಯಾವ ಕಾಮಗಾರಿ ಮುಗಿಬೇಕಂತೇಳಿ ಅವರೇ ನಿರ್ದೇಶನ ಕೊಟ್ಟಿದ್ದರು. ಅದನ್ನು ಅಧಿಕಾರಿಗಳು ಕೂಡ ಒಪ್ಪಿಕೊಂಡಿದ್ದಾರೆ. ಸುರತ್ಕಲ್ ಟೋಲ್ ಅಂತೂ ಖಂಡಿತ 100ಕ್ಕೆ 100 ಅದನ್ನು ವಜಾ ಮಾಡಬೇಕಂತ ಹೇಳಿದ್ದಾರೆ. ಅದರ 1 ತಿಂಗಳೊಳಗೆ ಡೆಲ್ಲಿಯಲ್ಲಿ ಮತ್ತೆ ಮರು ಟೆಂಡರ್ ಆಯಿತು. ಹಾಗಾದರೆ ಅವರು ಹೌದು ಸುರತ್ಕಲ್ ಟೋಲ್. ಅದರ ನಂತರ ದಿನದಲ್ಲಿ ನಾವು ಅದನ್ನು ಸುಮಾರು 12 ದಿನ ನಾವು ರಾತ್ರಿ ಇರ್ಬೋದು, ಹಗಲಿರ್ಬೋದು, ನಿರಂತರ ಪ್ರತಿಭಟನೆ ಆಯಿತು. ಅಲ್ಲಿ ನಾವೆಲ್ಲ ಭಾಗವಹಿಸಿದ್ದೇವೆ. ಯಾವುದೇ ಕಾರಣಕ್ಕೂ ಒಂದೇ ಒಂದು BJP ಕಾರ್ಯಕರ್ತರಲ್ಲಿ ಭಾಗವಹಿಸಲಿಲ್ಲ. ಹಾಗಾದರೆ ಹೋರಾಟ ಯಾರಿಗೆ? ಇವರು ಅದನ್ನು ಹೋರಾಟವನ್ನು ಹತ್ತಿಕ್ಲಿಕ್ಕಾಗಿ ತಮ್ಮ ತಮ್ಮ ಪಕ್ಷದ ಕಾರ್ಯಕರ್ತರನ್ನು ಗಮನದಲ್ಲಿಟ್ಕೊಂಡು ಅವರನ್ನು ಹೋರಾಟದಲ್ಲಿ ಭಾಗಿಯಾಗದಂತೆ ನೋಡ್ಕೊಳ್ತಾರೆ. ಈ ರೀತಿ ಹೋರಾಟಗಳಲ್ಲಿ ವಿಫಲ ಆಗ್ತಾ ಉಂಟು. ಮತ್ತೊಂದು ಕಡೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವುದರಿಂದ, ಕೇಂದ್ರದಲ್ಲಿ BJP ಸರ್ಕಾರ ಇರುವುದರಿಂದ ಇಲ್ಲಿ ದ್ವಂದ್ವ ನಿಲುವು. ನಾನು ರಾಜ್ಯ ಸರ್ಕಾರದ ಕಾಂಗ್ರೆಸ್ ಮತ್ತು JDSನವರು ಭಾಗವಹಿಸಬೇಕಾ? ಅವ್ರು ಭಾಗವಹಿಸ್ತಾರೆ, ಇವರು ಭಾಗವಹಿಸೋದಿಲ್ಲ, ಇವರು ಭಾಗವಹಿಸ್ತಾರೆ, ಅವರು ಭಾಗವಹಿಸೋದಿಲ್ಲ. ಹಾಗಾಗಿ ಕ್ರೆಡಿಟ್ ಯಾರಿಗೆ ಹೋಗ್ತದೆ? ಈ ಪ್ರತಿಭಟನೆ ಫಲಪ್ರದ ಆದರೆ ಕ್ರೆಡಿಟ್ ಯಾರಿಗೆ ಹೋಗ್ತದೆ ಎಂಬ ನಿಲುವು. ಇದು ಒಡೆದಾಳುವಂಥ ನೀತಿ ಇದು. ಯಾಕಂತ ಹೇಳಿದ್ರೆ ಇಲ್ಲಿ ಪ್ರತಿಭಟನೆ ವಿಫಲ ಆಗ್ತದೆ. ನಮ್ಮ ಉದ್ದೇಶ ಏನಂತೇಳಿ ಪ್ರತಿಭಟನೆ ಸಫಲ ಆಗಬೇಕು, ಅದರ ನ್ಯಾಯಯುತ ನಮ್ಮ ಬೇಡಿಕೆಗಳೆಲ್ಲ ಸಾಮಾನ್ಯರಿಗೆ ತಲುಪಬೇಕದು, ಅದರ ಬೇಡಿಕೆ. ಇಲ್ಲಿ ನ್ಯಾಯಯುತ ಬೇಡಿಕೆಗಳಿಂದ ಮತ್ತಷ್ಟು ಗಟ್ಟಿಯಾಗಿ ನಾವು ಮಾತಾಡ್ಬೋದು. ಯಾಕಂತ ಹೇಳಿದ್ರೆ ನಾವು ನ್ಯಾಯಯುತ ಬೇಡಿಕೆಯನ್ನು ಮುಂದಿಟ್ಕೊಂಡು ಪ್ರತಿಭಟನೆ ಮಾಡ್ತೇವೆ ವಿನಃ ಟೋಲ್ ಸಂಗ್ರಹ ಮಾಡಬಾರ್ದು ಅಂತ ಹೇಳುವುದಿಲ್ಲ. ಈಗ ಇವರು ಹೈಕೋರ್ಟಲ್ಲಿ ಆರ್ಬಿಟ್ರೇಷನ್ ಕೇಸ್ ಹಾಕಿದ್ದಾರೆ. ಟೋಲ್ ಸಂಗ್ರಹಕ್ಕೆ ನಮಗೆ ಅವಕಾಶ ಕೊಡ್ತಾ ಇಲ್ಲ ಅಂತೇಳಿ ಹೈಕೋರ್ಟ್ ಗಮನಿಸ್ತಾ, ಹೈಕೋರ್ಟ್ನ ಮಟ್ಟದಲ್ಲಿ ಈಗ ಇಲ್ಲಿ ಟೋಲೇ ಸಂಗ್ರಹ ಆಗ್ತಾ ಇಲ್ಲ ಅಂತೇಳಿ, ಇವರ ಕಾಮಗಾರಿ ಆಗಲಿಲ್ಲ,
ಮತ್ತು ಸ್ಥಳೀಯರಿಗೆ ಜಿಲ್ಲೆಯಲ್ಲಿ ಮತ್ತು ಕಾಮಗಾರಿ ಪೂರ್ಣಗೊಳ್ಳುವವರೆಗೆ ಅವರಿಗೆ ವಿನಾಯಿತಿ ಕೊಡಬೇಕು ಮತ್ತು ಸ್ಥಳೀಯವಾಗಿ 8 ಕಿಲೋಮೀಟರ್ ವಿನಾಯಿತಿ ಕೊಡಬೇಕು. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿಲ್ಲ. ಇದನ್ನು ಯಾರು ಮಾಡಬೇಕು? ಇಲ್ಲಿರ್ತಕ್ಕಂಥ ಉಭಯ ಜಿಲ್ಲಾ ಸಂಸದರು ಮಾಡಬೇಕು. ಅದನ್ನು ಕೇಂದ್ರದ ಮಟ್ಟದಲ್ಲಿ ಇದನ್ನು ಮಾತುಕತೆ ಮಾಡಬೇಕು. ಅದಂತೂ ಸುರತ್ಕಲ್ ಟೋಲ್ ಅಂತೂ ನೀವು ಸಂಸದರು ಅಂತ ಹೇಳುವಾಗ ಒಂದು ಮಾತಿನ ನೆನಪಿರ್ತದೆ. ಇಷ್ಟವರೆಗೆ ನೀವು ಬಹಳಷ್ಟು ಹೋರಾಟಗಳನ್ನು ಎಜುಮಾಡಿ ಟೋಲ್ ಗೇಟ್ ಅಲ್ಲಿ ಮಾಡಿದ್ದೀರಾ. ಆದ್ರೆ ಆ ಭಾಗದ ಸಂಸದರು ಶೋಭಾ ಕರಂದ್ಲಾಜೆ ಅವರು ಅತ್ತ ಮುಖ ಕೂಡ ಮಾಡಿಲ್ಲ. ಯಾಕೆ ಅವರ ವಿರುದ್ಧ ನೀವು ಯಾವುದೇ ಅಲ್ಲ, ಅವ್ರು ಬಂದೇ ಇಲ್ಲ. ಅವ್ರು ಬೆಂಗಳೂರು ಸಭೆಯಲ್ಲಿ ಒಂದು ಬಿಟ್ರೆ ಮತ್ತೆ ಎಲ್ಲಿ ಕೂಡ ರಾಷ್ಟ್ರೀಯ ಹೆದ್ದಾರಿ ಬಗ್ಗೆ ಅವ್ರು ಮಾತಾಡ್ತಾನೆ ಇಲ್ಲ. ಅವರು ಒಂದ್ ಕಡೆಯಲ್ಲಿ ಹೇಳ್ತಾ ಇದ್ದಾರೆ ರಾಷ್ಟ್ರೀಯ ಹೆದ್ದಾರಿ ಇವರು ನವಯುಗ ಕಂಪನಿಗೆ ಬ್ಯಾಂಕರ್ಸ್ ಎಲ್ಲ ವ್ಯವಸ್ಥೆ ಮಾಡಿದೆ ನಾನಂತ ಹೇಳ್ತಾರೆ ಒಂದ್ ಕಡೆಯಲ್ಲಿ. ಈ ತರ ಜನರ ಸಮಸ್ಯೆ ಅವರಿಗೆ ಬೇಕಾಗಿಲ್ಲ ಹೇಳ್ತಾರೆ, ಬ್ಲಾಕ್ ಲಿಸ್ಟ್ ಗೆ ಸೇರಿಸಬೇಕಂತ ಹೇಳ್ತಾರೆ. ಹಾಗೆ ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಇಲ್ಲಿ ಹೇಳಿದ್ದಾರೆ, ಒಂದ್ ವೇಳೆ ಆಗದಿದ್ರೆ ಅವರನ್ನು ಬ್ಲಾಕ್ ಲಿಸ್ಟ್ ಸೇರಿಸಬೇಕಂತ ಹೇಳಿ. ಈಗ ಅವರಿಗೆ ಒಂದು ಅಷ್ಟು ಅವರ ಮಾತನ್ನು ಉಳಿಸ್ಕೊಳ್ಳುವಂತ ಒಂದು ಜವಾಬ್ದಾರಿ ಇದ್ರೆ ಸುರತ್ಕಲಲ್ಲಿ 12 ದಿನ ರಾತ್ರಿ ಹಾಗೂ ಪ್ರತಿಭಟನೆ ಆಗಿತ್ತು. ಯಾಕೆ ಇವರು ಜನರ ಪರವಾಗಿ ಬಂದಿಲ್ಲ? ತಮ್ಮ ಮಾತನ್ನು ಯಾಕೆ ಉಳಿಸ್ಕೊಳ್ಳಿಲ್ಲ? ಇವರಿಗೆ ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಯಾರು ಮಂತ್ರಿಗಳಿದ್ದಾರೆ, ಇವರು ಆ ಪಕ್ಷದ ಸಂಸದರು, ಅವರನ್ನು ಮಾತುಕತೆ ಮಾಡೋದ್ರ ಮೂಲಕ ನಮಗೆ ಇಲ್ಲಿ ನ್ಯಾಯ ಕೊಡಿಸ್ಬೋದಿತ್ತಲ್ಲ. ಯಾಕೆ ಕೊಡಿಸಲಿಲ್ಲ ಇವರು? ಸ್ಥಳೀಯರ ಬಗ್ಗೆ ಮಾತುಕತೆ ಮಾಡ್ಬೋದಿತ್ತಲ್ಲ, ಸ್ಥಳೀಯರಿಗೆ ವಿನಾಯಿತಿ ಕೊಡಬೇಕು, ಅದನ್ನೆಲ್ಲ ಮಾಡ್ಬೋದಿತ್ತಲ್ಲ. ಅದನ್ನು ಯಾಕೆ ಮಾಡಲಿಲ್ಲ? ಹಾಗಾಗಿ ಇಲ್ಲಿ ನಮ್ಮ ಹೋರಾಟಗಳಿಗೆಲ್ಲ ಈ ರಾಜಕೀಯ ಪಕ್ಷ ಒಂದು ದೊಡ್ಡ ಗೊಂದಲ ಆಗಿದೆ. ಯಾಕಂತ ಹೇಳಿದ್ರೆ ಅವರು ಬಂದ್ರೆ ಇವರು ಬರುವುದಿಲ್ಲ, ಇವರು ಬಂದ್ರೆ ಅವರು ಬರುವುದಿಲ್ಲ. ಒಂದು ಬದ್ಧತೆ ಇಲ್ಲ. ನಾವು ಸಾಮಾಜಿಕ ಹೋರಾಟಗಳನ್ನೆಲ್ಲ ಜನಪರ ಹೋರಾಟ ಮಾಡುವಾಗ ನ್ಯಾಯಯುತವಾಗಿ ಹೋರಾಟ ಮಾಡಬೇಕು, ನಾವು ಭಾಗವಹಿಸಬೇಕು, ಆ ಮೂಲಕ ಜನರಿಗೆ ನ್ಯಾಯವನ್ನು ಒದಗಿಸಿಕೊಡ್ಬೇಕೆಂಬ ಬದ್ಧತೆ ಇಲ್ಲ. ಇದು ನಮಗೆ ಹಿನ್ನಡೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಸರಿ ಗುಲಾಮ್ ಅವರೇ, ಯಾಕೆಂದರೆ ನೀವು ಈ ಒಂದು ಹೋರಾಟಕ್ಕೆ ಧುಮುಕಿದ್ದೀರಿ ಭಾಳಷ್ಟು. ನಾವು ಇಲ್ಲಿ ನಮ್ಮ ಪಡುಬಿದ್ರಿ ಕಾಮಗಾರಿ, ಯಾಕಂದರೆ ನೀವು ಇಷ್ಟು ನಿಮ್ಮ ಬೇಡಿಕೆಗಳನ್ನು ಇಡುವುದಕ್ಕಿಂತಲೂ ಈ ಟೋಲು ಎಷ್ಟು ಸೂಕ್ತ ಅಲ್ಲಿ. ಯಾಕೆಂದರೆ ಟೋಲ್ ಗೇಟ್ ನಿರ್ಮಾಣ ಮಾಡಿದ್ದಾರೆ, ಅಲ್ಲಿ ಕಾಮಗಾರಿ ಆರಂಭದಲ್ಲಿ ಹೇಳಿದ್ದಾರೆ ಕಾಮಗಾರಿ ಪೂರ್ಣಗೊಳ್ಳದೆ ಟೋಲ್ ಪಡೆಯುವುದು ತಪ್ಪು, ಟೋಲ್ ಪಡೆಯುವುದಕ್ಕಿಲ್ಲ ಎಂಬುದಾಗಿ. ಆದರೆ ಇಲ್ಲಿ ಜಿಲ್ಲಾಡಳಿತಕ್ಕೆ ಒತ್ತಡ ತಂದು, ಸರ್ಕಾರಕ್ಕೆ ಒತ್ತಡ ತಂದು, ಬಹಳಷ್ಟು ಒತ್ತಡಗಳನ್ನು ತಂದು ಇಲ್ಲಿ ಟೋಲ್ ಆರಂಭ ಮಾಡಿದ್ದಾರೆ. ಆದರೆ ಇಲ್ಲಿ ಪಡುಬಿದ್ರಿಯಲ್ಲಿ ನಾವು ಗಮನಿಸಿದಾಗೆ ಸರ್ವಿಸ್ ರಸ್ತೆ ಮಾಡುವಷ್ಟು ಒಂದು ಗುತ್ತಿಗೆ ಕಂಪನಿಗೆ ಅವರಲ್ಲಿ ಒಂದು ಹಣ ಇಲ್ಲ ಅಂದರೆ ಅವರು ಏನು ಏನು ಮತ್ತೆ ಇನ್ನು ಸಾಗಲಿಕ್ಕಿದೆ, ಸರ್ವಿಸ್ ರಸ್ತೆಗಳು ಬಹಳಷ್ಟು ಉಳ್ಕೊಂಡಿದೆ. ಪೇಟೆ ಮಧ್ಯದ ಒಂದಿಷ್ಟು ಸರ್ವಿಸ್ ರಸ್ತೆಗಳಾಗದೆ ಇವರು ಟೋಲ್ ಆರಂಭಿಸ್ತಾರೆ, ಅಲ್ಲಿ ಭಾಳ ಅಪಘಾತಗಳಿಗೆ ಕಾರಣ ಆಗ್ತಾ ಇದೆ. ಯಾಕೆಂದರೆ ಅಲ್ಲಿ ನಾವು ಗಮನಿಸಿದಾಗೆ ಸರ್ವಿಸ್ ರಸ್ತೆ ಆಗದೆ ಒಂದು ವಾಹನಗಳು ವಿರುದ್ಧ ದಿಕ್ಕಿನಲ್ಲಿ ಸಾಕುವಂಥದ್ದು ನಾವು ಗಮನಿಸಿದ್ದೇವೆ ಆಗ್ತಾ ಇದೆ. ಅದರಿಂದಾಗಿ ನಾವು ಇಲ್ಲಿ ಈ ರೀತಿ ಹೋರಾಟದಲ್ಲಿ ನಾವು ನಿಜವಾಗಿ ಅಲ್ಲಿ ಟೋಲ್ ಹೋರಾಟದಲ್ಲಿ ನಮ್ಮ ಪ್ರಮುಖ ಅಜೆಂಡಾ ಇರಬೇಕೇನಂಥದ್ದು ಈ ಸರ್ವಿಸ್ ಯಾವುದೇ ಒಂದು 100% ಒಂದು ಟೋಲ್ನ ಇದು ಸರ್ವಿಸ್ ರಸ್ತೆಯದ್ದು ಕೆಲಸ ಕೂಡ ಯಾವುದು ಆಗದೆ ಹೆದ್ದಾರಿ ಕೆಲಸಗಾರಿ ಪೂರ್ಣಗೊಳ್ಳದೆ ನಾವು ಟೋಲ್ ಪಡೆಯುವುದಕ್ಕೆ ಬಿಡುವುದಿಲ್ಲ ಎಂಬ ಅಜೆಂಡಾ ಮಾಡಿದರೆ ಉತ್ತಮ. ನೀವೇ ಅದಕ್ಕೆ ಏನು ಹೇಳ್ತೀರಿ? ಯಾವ ರೀತಿಯಲ್ಲಿ ನೀವು ನೋಡಿ, ಈಗ ಪಡುಬಿದ್ರಿಯಲ್ಲಿ ಅರೆಬರ ಕಾಮಗಾರಿ ಮಾಡಿದ್ದಾರೆ ನಿಲ್ಲಿಸಿದ್ದಾರೆ. ಈಗ ಅಲ್ಲಿ ಸರ್ವಿಸ್ ರೋಡ್ ಇಲ್ಲಿ ನೋಡಿ, ಅಲ್ಲಿ ಟ್ರಾಫಿಕ್ ಜಾಮ್ ಆಗುದು, ಸರ್ವಿಸ್ ರೋಡ್ ಗಾಡಿ ನಿಲ್ಲಿಸಲಿಕ್ಕೆ ರಿಕ್ಷಾ ಪಾರ್ಕ್ ಇಲ್ಲ, ಜನರಿಗೆ ಬೈಕ್ ನಿಲ್ಲಿಸುವ ಹಾಗೆ ಇಲ್ಲ, ಅಂಥದ್ದೊಂದು ಸಮಸ್ಯೆ ಮಾಡಿದ್ದಾರೆ. ನೋಡಿ, ಡೆಲ್ಲಿಯಿಂದ ಆರೋ ಬಂದಿದ್ರು, ಅವರು ಪಟ್ಟಿ ಮಾಡಿ ಹೇಳಿದ್ದಾರೆ ಇಲ್ಲಿಗೆ 50 ಆಗಬೇಕು, ನಾಳೆ ಆಗಬೇಕು, ನಾಳೆದು ಮಾಡಬೇಕು, 2 ತಿಂಗಳು ಡಿಸೆಂಬರ್ಗೆ ಬಿಟ್ಟು ಕೊಡ್ತೇನೆ ಅಂತ ಹೇಳಿದ್ದಾರೆ. ಸಂಸದರಿದ್ದರು, ನಮ್ಮೊಟ್ಟಿಗೆ ಇವರೆಲ್ಲರೂ ಇದ್ದರು, ಎಲ್ಲ ಮಾತುಕತೆ ಆಗಿದೆ. ಅವರು ಒಂದು ನಯಾ ಪೈಸೆದು ಕೆಲಸ ಮಾಡಿಲ್ಲ. ಈಗ ಜಿಲ್ಲೆಗೆ ಫ್ರೀ ಅಂತ ಇತ್ತು, ಅದನ್ನು ಏಕಾಏಕಿ ಪೊಲೀಸ್ ಫೋರ್ಸ್ ಅನ್ನು ಇಟ್ಟುಕೊಂಡು ಈಗ ವಸೂಲು ಮಾಡ್ತಾ ಇದ್ದಾರೆ. ಸ್ಥಳೀಯರದ್ದು ಒಂದು ಏನು ಪೊಲೀಸ್ ಇಲಾಖೆ ಏನು ಮಾಡಿದೆ, ಅವರಿಗೆ ಲಾ ಅಂಡ್ ಆರ್ಡರ್ಗೆ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಿ ಸ್ಥಳೀಯರ ಅನ್ನೋದೊಂದು ವಿಶ್ವಾಸ ತೆಗಿಲಿಕ್ಕೆ ಎಜಿಮಾಡಿ ಅವರಿಗೆ, ಮುಲ್ಕಿ ಟ್ಯಾಕ್ಸಿ ಅವರಿಗೆ, ಪಡುಬಿದ್ರಿ ಟ್ಯಾಕ್ಸಿ ಅವರಿಗೆ ಅಂತ ಈಗ ಏನಾಗಿದೆ, ಪಡುಬಿದ್ರಿ ಟ್ಯಾಕ್ಸಿ ಅವರಿಗೆ ದುಡ್ಡು ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಮುಲ್ಕಿ ಟ್ಯಾಕ್ಸಿ ಅವರಿಗೆ ದುಡ್ಡು ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಎಜಿಮಾಡಿಗೆ ಮಾತ್ರ ಇದೆ. ಎಜಿಮಾಡಿಯಲ್ಲಿ ನೋಡಿ, ನರ್ಸಾಲ್ ಅಂದ್ರೆ ಅರ್ಧ ನರ್ಸಾಲ್ ಬೀಳ್ತದೆ ನಮ್ಮ ಬಸ್ ಸ್ಟ್ಯಾಂಡ್ ಇಂದ ಆ ಕಡೆ ಒಂದು ಅರ್ಧ ಕಿಲೋಮೀಟರ್ ಅವರಿಗೆಲ್ಲ ಕಟ್ಟಬೇಕು. ನಮಗೆ ಒಂದು ಸಣ್ಣ 100 ಮನೆ ಅವರಿಗೆ ಮಾತ್ರ ಇಲ್ಲ, ಅಷ್ಟೇ ಒಂದು ರಿಯಾಯಿತಿ ಇದೆ. ನೋಡಿ, ಜನರು ಅರ್ಥ ಮಾಡಬೇಕು, ಜನರನ್ನು ಮೋಸ ಮಾಡುವಂತ ಇಲಾಖೆ ಮಾಡಿದೆ. ಇದು ಅಧಿಕೃತವಾಗಿ ಏನಲ್ಲ, ಪೊಲೀಸ್ ಇಲಾಖೆಯವರು ಏನೋ ರಿಕ್ವೆಸ್ಟ್ ಮಾಡಿದ್ದಾರೆ, ಒಂದು ಸ್ವಲ್ಪ ದಿವಸಕ್ಕೆ ಮಾಡಿ ಅಂತ ಹೇಳಿ, ಜನರು ಸೇರಬಾರ್ದು, ಇವರ ಪ್ರತಿಭಟನೆಗೆ ಜನರು ಸೇರಬಾರ್ದು ಅಂತ ಒಂದು ಇದನ್ನು ಮಾಡಿದ್ದಾರೆ. ಈಗ ನೀವು ಅಂತಿಮವಾಗಿ ಜೋಗಶೆಟ್ಟಿ ಅವರೇ, ಅಂತಿಮವಾಗಿ ನಮ್ಮ ಕಾರ್ಯಕ್ರಮ ಮುಗಿಯುವಂತ ಕೂಡ ಅಂತ ಬರ್ತಾ ಇದೆ, ನಾವು ಅಂತಿಮವಾಗಿ ಈ ಹೋರಾಟದ ಬಗ್ಗೆ ಯಾವ ರೀತಿಯಲ್ಲಿ ಮಾಡಿದರೆ ಹೋರಾಟ ಯಶಸ್ವಿ ಆಗ್ಬೋದು ಎಂಬುದನ್ನು ಈಗ ಪ್ರಸ್ತುತ ಇರುವ ಸ್ಥಳೀಯರಿಗೆ ನಾವು ಕೇಳುವಂಥದ್ದು, ನಾನು ಹೇಳಿದೆ ಆಗಲೇ, ಅವರು ಪ್ರಾರಂಭದಲ್ಲಿ ಎಲ್ಲಾ ಟೋಲನ್ನು ಸಂಗ್ರಹ ಮಾಡಲಿಕ್ಕೆ ಬಿಡಲಿಲ್ಲ ಅಂತ ಹೇಳುವಂಥದ್ದನ್ನು ಇಟ್ಟುಕೊಂಡು ನಿಮಗೆ ಸ್ಥಳೀಯರಿಗೆ ನಾವು K20ಗೆ ತಗೊಳ್ಳೋದಿಲ್ಲ, ಉಳಿದವರಿಗೆ ನಮಗೆ ಉಪದ್ರ ಮಾಡಬಾರ್ದು ಅಂತೇಳಿ ಒಂದು ಸಣ್ಣ ಅವಕಾಶವನ್ನು ಕೇಳಿದರು.
ಆನಂತರ ಈಗ ಸ್ಥಳೀಯರನ್ನು ಹಿಡ್ಕೊಂಡಿದ್ದಾರೆ. ಆನಂತರ ಈಗ ಕೊನೆಯದಾಗಿ ಇಷ್ಟೇ ಜಾಗಕ್ಕೆ ನಾವು ಕೊಡ್ತೇವೆ ಅಂತೇಳಿ ಪ್ರಾರಂಭದಲ್ಲಿ ಹೇಳಿದ್ರು, 8 ಕಿಲೋಮೀಟರ್ ಹೇಳಿದ್ರು, 10 ಕಿಲೋಮೀಟರ್ ಹೇಳಿದ್ರು, ಬೇರೆ ಬೇರೆ ಕಿಲೋಮೀಟರ್ ಅನ್ನು ಹಾಕೊಂಡು ಇವತ್ತು ಗುಲಾಮ್ ಅವರು ಹೇಳಿದಾಗ ಕೇವಲ ಹೆಜಮಾಡಿಗೆ ಮಾತ್ರ ಅಂತೇಳಿ. ಮೊನ್ನೆ ಸಾಸ್ತಾನದಲ್ಲಿ 5 ಕಿಲೋಮೀಟರ್ ದೂರದವರೆಗೆ ತಗೊಳ್ಳೋದಿಲ್ಲ ಅಂತ ಹೇಳುವಂಥದ್ದನ್ನು ಒಂದು ಸಣ್ಣ ಪ್ರಸ್ತಾವನೆಯನ್ನು ಮಾಡಿದ್ದಾರೆ. ಆದ್ರೆ ಅಧಿಕೃತವಾಗಿ ಯಾವುದೇ ದಾಖಲೆಯನ್ನ ಮಾಡ್ಕೊಳ್ತಾ ಇಲ್ಲ. ಯಾಕೆ ಕೇಳಿದ್ರೆ, ಹೇಗೆ ನಾವು ಉಳಿದವರಿಗೆ ಟೋಲ್ ತಗೊಳ್ಳಿಕ್ಕೆ ಬಿಡಿ, ನಿಮ್ಗೆ ಸ್ಥಳೀಯರಿಗೆ ತಗೊಳ್ಳಿದ್ದಿಲ್ಲ ಅಂತ ಹೇಳುವಂತ ವಾಗ್ದಾನವನ್ನು ಮುರಿದಿದ್ದಾರೋ, ಸ್ಥಳೀಯರಿಗೆ ಏನ್ ತಗೊಳ್ತಾ ಇದ್ದಾರೆ ಅದನ್ನು ಸಹ ಖಂಡಿತವಾಗಿ ಇವರು ಮುರಿಯುವುದಕ್ಕೆ ಯಾವುದೇ ಸಂಶಯ ಇಲ್ಲ ಅಂತೇಳಿ ನನ್ನ ಒಂದು ಅಭಿಪ್ರಾಯ. ಕೊನೆಯದಾಗಿ ಮತ್ತೆ ಸ್ಥಳೀಯರಿಗೆ ಯಾಕೆ K20ಗೆ ತಗೊಳ್ಬಾರ್ದು ಅಥವಾ K19ಗೆ ತಗೊಳ್ಬಾರ್ದು ಸುರತ್ಕಲ್ನಲ್ಲಿ? ಇವತ್ತು ಸುರತ್ಕಲ್ ಟೋಲ್ನಲ್ಲಿ K19ಗೆ ತಗೊಳ್ತಾ ಇಲ್ಲ. ಹಾಗಾದ್ರೆ ಒಂದೊಂದು ಕಡೆಯಲ್ಲಿ ಒಂದೊಂದು ರೀತಿಯ ದ್ವಂದ್ವ ನೀತಿಯನ್ನು ಉಪಯೋಗಿಸ್ತಾ ಇದ್ದಾರೆ ಪ್ರಾಧಿಕಾರದವರನ್ನ. ನಾನು ಹೇಳ್ತಾ ಇದ್ದೇನೆ, ಏನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಇದೆ, ಆ ಪ್ರಾಧಿಕಾರದ ಅಧಿಕಾರಿಗಳು ಈ ಒಂದು ತೀರ್ಮಾನವನ್ನ ಮಾಡ್ತಾ ಇಲ್ಲ ಅಂತ ಹೇಳಲಿಕ್ಕೆ ಈಗ ಮುಖ್ಯವಾಗಿ ರೀಜನಲ್ ಝೋನ್ ಆಫೀಸರ್, ಇವತ್ತು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಡೆಲ್ಲಿಯಲ್ಲಿ ಒಬ್ಬರು ರೀಜನಲ್ ಆಫೀಸರ್ ಇದ್ದಾರೆ ಸುಬ್ರಹ್ಮಣ್ಯ ಅಂತೇಳಿ, ಅವರು ಮೊನ್ನೆ ಬಂದಿದ್ರು. ಅವರು ಏನು ತೀರ್ಮಾನ ತಗೊಂಡಿದ್ದಾರೆ, ಇದನ್ನೆಲ್ಲ ಈಗಲೇ ಕಾಮಗಾರಿ ಮುಗಿಸಬೇಕು 92 ಕಿಲೋಮೀಟರ್ನಲ್ಲಿ, ಯಾವುದೇ ಕಾಮಗಾರಿ ಮುಗಿಸಲಿಲ್ಲ. ಪ್ರಾಯಶಃ ಸ್ಥಳೀಯರಿಗೆ ಜಾಗ ಕೊಟ್ಟಿದ್ದಾರೆ, ಕೇವಲ 33,000 ರೂಪಾಯಿ ಸೆನ್ಸಿಗೆ ಇವರು ಸಹ ಕಂಪನ್ಸೇಷನ್ ಕೊಟ್ಟದ್ದು. ನೀವು ಬೇಕಾದ್ರೆ ದಾಖಲೆನ ತೆಗೆದು ನೋಡಿ. 1 ಸೆನ್ಸ್ ಜಾಗಕ್ಕೆ ಅದು 2 ಲಕ್ಷ ಇರಲಿ 3 ಲಕ್ಷ ಇರಲಿ, ಇವತ್ತು ಮಾರುಕಟ್ಟೆ ದರ 33,000ದಲ್ಲಿ ಅವರು ಹಣ ಕೊಟ್ಟು ಪಡೆದಿದ್ದಾರೆ. ರೈಲ್ವೆಯಲ್ಲಿ ಜಾಗ ಕೊಟ್ಟವರಿಗೆ ಉದ್ಯೋಗ ಕೊಡ್ತಾ ಇದ್ದಾರೆ, MRPL ನಲ್ಲಿ ಜಾಗ ಹೋದವರಿಗೆ ಉದ್ಯೋಗ ಕೊಡ್ತಾ ಇದ್ದಾರೆ. ನಮ್ಗೇನು ಉದ್ಯೋಗ ಕೊಡೋದು ಬೇಡ, ಟೋಲ್ ಫ್ರೀ ಮಾಡಿ ಅಂತೇಳಿ ನಾವು ಕೇಳ್ತಾ ಇದ್ದೇವೆ. ಸ್ಥಳೀಯರು ಇಷ್ಟೇ ಕೇಳುದು, ಸ್ಥಳೀಯರು ನಾವು ಜಾಗ ಕೊಟ್ಟಿದ್ರೆ ನಮ್ಗೆ ಟೋಲ್ ಫ್ರೀ ಕೊಡಿ, ನಮ್ಮವರೇ ಕುಟುಂಬದವರು. ಒಂದು ಕೆಲವೇ ಸೆಕೆಂಡ್ಗಳಿಗೆ ಮೀಸಲಾಗಿರ್ಬೇಕು. ನಾವು ತಮ್ಮ ಹೋರಾಟದಲ್ಲಿ ಕೊನೆಯ ಮಾತೇನು ಹೇಳ್ತೀವಿ, ಯಾವ ಹೋರಾಟ ಮಾಡ್ತೀವಿ? ಮುಂದಿನ ದಿನದಲ್ಲಿ ನಾವು ಜನವರಿ 2ನೇ ತಾರೀಕಿಗೆ ಹೋರಾಟವನ್ನು ಮತ್ತೆ ಪ್ರಾರಂಭ ಮಾಡ್ತಾ ಇದ್ದೇವೆ. ಅವತ್ತು ಯಜಮಾಡಿಯಲ್ಲಿ ಬೃಹತ್ ಸಂಖ್ಯೆಯಲ್ಲಿ ಜನರನ್ನು ಸೇರಿಸುವುದರ ಮೂಲಕ ಜಿಲ್ಲಾಡಳಿತ ಮತ್ತು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಮತ್ತು ಈ ಭಾಗದ 2 ಸಂಸದರು ಯಾರಿದ್ದಾರೆ, ಉಭಯ ಜಿಲ್ಲೆ ಸಂಸದರು, ಇವರನ್ನು ಮುಂದಿನ ಚುನಾವಣೆಯಲ್ಲಿ ಜನ ತಿರಸ್ಕರಿಸಬೇಕು. ಯಾರು ಜನರ ನೋವುಗಳಿಗೆ ಸ್ಪಂದಿಸ್ತಾ ಇಲ್ಲ ಅಂತ ಜನ ತಿರಸ್ಕರಿಸಬೇಕು. ಹಾಗಾಗಿ ನ್ಯಾಯಯುತವಾದ ಮತ್ತು ಏನು ಒಡಂಬಡಿಕೆಯಾಗಿದೆ ಸರ್ಕಾರ ಮತ್ತು ಗುತ್ತಿಗೆ ಕಂಪನಿ ಏನು ಒಡಂಬಡಿಕೆಯಾಗಿದೆ ಅದನ್ನು ಯಥಾವತ್ತಾಗಿ ಜಾರಿ ಮಾಡಬೇಕಂತೇಳಿ ಈ ಮೂಲಕ ನಾನು ಮಾಧ್ಯಮದ ಕೇಳ್ಕೊಳ್ತಾ ಇದ್ದೇನೆ. ಮತ್ತು ಮಾಧ್ಯಮ ಕೂಡ ಜನರನ್ನು ಒಂದು ಜಾಗೃತಿಗೊಳಿಸುವಂತ ಕೆಲಸ ಈ ನಿಟ್ಟಿನಲ್ಲಿ ಆಗಬೇಕಾಗಿದೆ. ಖಂಡಿತ. ಯಾಕೆಂದರೆ ಇಲ್ಲಿ ನಮ್ಮ ಕಾರ್ಯಕ್ರಮ ಮುಕ್ತಾಯಗೊಳ್ಳುವಂಥ ಸಮಯ ಆಗ್ತಾ ಇದೆ. ಯಾಕೆಂದರೆ ಹೆಜಮಾಡಿ ಟೋಲ್ ಹೋರಾಟ ಡಲ್ ಎಂಬ ಈ ಒಂದು ಕಾರ್ಯಕ್ರಮಕ್ಕೆ ಇಷ್ಟರಲ್ಲೇ ನಾವು ಯಾಕೆಂದರೆ ಬಹಳಷ್ಟು ಚರ್ಚೆಯನ್ನು ಮಾಡಿದ್ದೇವೆ. ಈ ಒಂದು ಚರ್ಚೆಯಲ್ಲಿ ಭಾಳಷ್ಟು ನಮ್ಮ ಬಂದ ಅತಿಥಿಗಳು ಭಾಳಷ್ಟು ಅದಕ್ಕೆ ಪೂರಕವಾಗಿ ಚರ್ಚಿಸಿದ್ದಾರೆ. ಯಾಕೆಂದರೆ ಮುಂದಿನ ದಿನದಲ್ಲಾದರೂ ಈ ಒಂದು ಹೋರಾಟ, ಯಾಕೆಂದರೆ ಇಷ್ಟರಲ್ಲಿ ಭಾಳಷ್ಟು ಕೆಲವೊಂದು ಮುಖಂಡರು ಇದರಲ್ಲಿ ಕಳಚಿಕೊಂಡಿದ್ದಾರೆ ಎಂಬ ಒಂದು ಗುಮಾನಿ ಕೂಡ ಬರ್ತಾ ಇದೆ. ಆದರೆ ಅವರನ್ನೆಲ್ಲ ಒಟ್ಟು ಸೇರಿಸಿಕೊಂಡು ಈ ಒಂದು ಹೋರಾಟ ರಾಜ್ಯಕ್ಕೆ ರಹಿತವಾಗಿ ಎಲ್ಲ ರಾಜಕೀಯ ಪಕ್ಷಗಳನ್ನು ಮತ್ತೆ ಒಟ್ಟು ಸೇರಿಸಿಕೊಳ್ಳುವ ಮೂಲಕ, ಯಾಕೆಂದರೆ ಇದರಲ್ಲಿ ಜನಗಳದ್ದು ಕೂಡ ಒಂದು ಮಹತ್ತರವಾದ ಜವಾಬ್ದಾರಿ ಇದೆ. ಜನಗಳು ಕೂಡ ಯಾರಿಗೆ ಅವರು ಮಾಡಿದರೆ ನಮಗೆ ಕೂಡ ಸಿಗ್ತದೆ ಎಂಬುದಲ್ಲ, ನಾವು ಕೂಡ ಅದರೊಂದಿಗೆ ಭಾಗಿಯಾಗಿ ಈ ಪ್ರತಿಭಟನೆಯನ್ನು ಮತ್ತಷ್ಟು ಕಾವೆಚ್ಚಿಸಿಕೊಂಡು ಸರ್ಕಾರಕ್ಕೆ ನಮ್ಮ ಒಂದು ಏನು ಬೇಡಿಕೆಗಳನ್ನು ಒಂದು ಈ ರೀತಿ ಹೋರಾಟದಲ್ಲಿ ಕಾಣಿಸುವ ಮೂಲಕ ಸರ್ಕಾರದ ಕಣ್ಣು ತೆರೆಸಬೇಕಾಗಿದೆ. ಈ ಕಣ್ಣು ತೆರೆಸಬೇಕಾಗಿದ್ದರೆ ನಾವು ಮನೆಯಲ್ಲಿ ಕೂತಲ್ಲ, ನಾವು ಪ್ರತಿಭಟನಾ ಸ್ಥಳಕ್ಕೆ ಬಂದು ಬೃಹತ್ತಾಗಿ ಎಲ್ಲರೂ ಒಂದಾಗಿ ನ್ಯಾಯಯುತವಾಗಿ ಪ್ರತಿಭಟನೆ ಮಾಡಬೇಕಾಗಿದೆ. ಪ್ರತಿಭಟನೆ ಮಾಡುವ ಮೂಲಕ ಈ ಒಂದು ನಮಗೆ ಏನು ಈ ಟೋಲ್ನಲ್ಲಿ ನಮಗೆ ಏನು ನ್ಯಾಯ ದೊರಕಬೇಕು ಅದು ಸಿಗುವಂತಾಗಬೇಕು. ಈ ಒಂದು ಹೋರಾಟ ಮತ್ತಷ್ಟು ಯಶಸ್ವಿ ದಾರಿಯಲ್ಲಿ ಹೋಗಲಿ. ಈ ಒಂದು ಪ್ರತಿಭಟನೆಗೆ ನಿಮಗೆ ಜಯ ಸಿಗಲಿ ಎಂಬುದಾಗಿ ನಮ್ಮ ಈ ಮಾಧ್ಯಮದ ಮೂಲಕ ನಿಮಗೆ ಹಾರೈಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ ದಿವಾಕರ್ ಶೆಟ್ಟಿ ಇರ್ಬೋದು, ಹಾಗೆ ಗುಲಾಮ್ ಮೊಹಮ್ಮದ್ ಶೇಖರ್ ಯಜಮಾನ್, ಈ ಮೂವರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದಗಳು ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತೇವೆ. ಕಾರ್ಯಕ್ರಮ